ವಡಲಾಳ. ಮೂಲ ಕಾದಂಬರಿಕಾರರು ದೇವನೂರ್ ಮಹಾದೇವ. ರೇಡಿಯೋ ರೂಪಾಂತರ ಹಾಗೂ ನಿರ್ದೇಶನ ಡಿ.ಎಸ್. ನಾಗಭೂಷಣ. ನಾಟಕ ವಡಲಾಳ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜಿಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯವನ್ನು ಆಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಾದೇವನ ಪಾದಕ್ಕೆ ಒಂದ್ಸಲ ಉಘೇನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೀವು ಕೇಳುವ ಕಥಾಭಾಗವಾದರೂ ಈ ಕರ್ನಾಟಕ ದೇಶದ ಮೂಡಲ ಸೀಮೆಗೆ ಸೇರಿದ್ದು. ಇದರ ರಂಗಸ್ಥಳವಾದರೂ ಇರುವುದು 7 ಮಲೆಗಳ ಮಧ್ಯೆ ಅವಿತುಕೊಂಡಿರುವಂತಹ ಮಾದೇಶ್ವರನ ಸನ್ನಿಧಾನಕ್ಕೆ ಸೇರಿದಂಥ ಒಂದು ಕುಗ್ರಾಮದಲ್ಲಿ. ಈ ಮುದುಕಿಯಾದರೂ ಯಾರು? ಅವಳಾದರೂ ಯಾಕೆ ಹೀಗೆ ಅಲೆಯುತ್ತಿರುವಳು? ಅವಳ ಮುಖದ ಮೇಲಿನ ದುಗುಡವಾದರೂ ಅಸಂಖ್ಯಾತ ಪಾಪಿ ಗೇಡಿಗಳನ್ನು ಹೊತ್ತಿರುವ ಭೂಮಿ ತಾಯಿಯ ದುಗುಡದಂಗೆ ಭಾರವಾಗಿದೆ. ನಮ್ಮ ಇಂದಿನ ಕಥಾಭಾಗದ ನಾಯಕಿ ಮಹಾತಾಯಿ ಸಾಕವನಾದರೂ ಇವಳೆ. ಮೂಡಲ ಸೀಮೆಯ ಹುಳು ಹುಪ್ಪಡಿಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ನರಮನುಷ್ಯರನ್ನು ಏಕಪ್ರಕಾರವಾಗಿ ಪಡೆಯುವ ಆ ಮಲೆ ಮಾದೇಶ್ವರನು ಸಾಕವನು ಅಷ್ಟೇ ಏಕಪ್ರಕಾರವಾಗಿ ಪ್ರೀತಿಯಿಂದ ಪಡೆದುಕೊಂಡು ಬಂದು ಮನೆ ದೇವರಿಗೆಂದು ಬಿಟ್ಟಿದ್ದ ಹುಂಜವೊಂದರ ಮೇಲೆ ತನ್ನ ಕೆಂಪುಗಣ್ಣು ಹಾಯಿಸಿದ್ದನು. ಮುಖ್ಯ ಅವಳ ಖಾಸಾ ಹುಂಜವೊಂದು ನಿನ್ನೆ ಚಂದಗಾಣವಾಗಿ ಹಟ್ಟಿಬಿಟ್ಟದ್ದು ಇಂದಾದರೂ ಬಾರದೆ ಅವಳನ್ನು ಬೆಬ್ಬಿಡಿಸಿತ್ತು. ಪಾಲಾಗಿದ್ದರೂ ತನ್ನ ಹಟ್ಟಿಯಲ್ಲೇ ಉಸಿರೆಳೆಯುತ್ತಿದ್ದ ಅವಳ ಮಕ್ಕಳು ಮೊಮ್ಮಕ್ಕಳ್ಯಾರೂ ಈ ಅನಾಹುತವನ್ನು ತಲೆಗೆ ತೆಗೆದುಕೊಳ್ಳದಿರುವುದನ್ನಾದರೂ ಕಂಡು ಅವಳ ದುಕ್ತಿ ಒಳಗಿಂದ ಉಕ್ಕಿಯಾದರೂ ಬರುತ್ತಿತ್ತು. ಅವ್ವ ಒತ್ತು ಮೂಡ್ಲಿ ಮಲಕ್ಕೋ, ನಿಂದು ಒಳ್ಳೆ ಕತೆ ಆಯ್ತು. ಏನಂದೆ ಕಂದ? ಒತ್ ಮುಡ್ಲಿ ಅಂದ್ಯಾ? ಒತ್ ಮುಡಿ 2 ಮಾರು ಬಂದ್ರೂನು ನೀನ್ ಹೇಳ್ದಿದ್ದಕ್ಕಲ್ವಾ ನನ್ನ ಹಟ್ಟಿ 3 ಪಾಲಾದದ್ದು. ಮಲಕ್ಕ ಕಂದ, ಮಲಕ್ಕ. ಅಂಗಳದಲ್ಲಿ ನಿಂತಹ ಸಾಕಮ್ಮನ ಕಣ್ಮುಂದೆ ಅವಳ ಹುಂಜಿನದಾದರೂ ಅಂದಚೆಂದವು ಓಡಾಡಿತು. ಯಾರೋ ಪಾಪ ಗೆಡಿಗಳು ದೇವರ ದಿಂಡರ ಲೆಕ್ಕಿಸದೆ ತನ್ನ ಹುಂಜಿನ ಮುರಿದಿರಬೇಕೆಂದಾದರೂ ಅನ್ನಿಸಿ ಪುಕ್ಕ ತುಪ್ಪಟಗಳ ಗುರುತಿಡಿದು ಊರ ತಿಪ್ಪೆಗಳನ್ನಾದರೂ ಕೆದಕಿದಳು. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆ ಇಲ್ಲವೋ. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆ ಇಲ್ಲವೋ. ದೇವರ ಹುಂಜಕ್ಕೆ ದಿಕ್ಕಿಲ್ಲವೋ, ಇನ್ನು ನರಮನುಸರ ಪಾಡಿಗೆ ಮಾತಿಲ್ಲವೋ. ಇನ್ನು ನರಮನುಸರ ಪಾಡಿಗೆ ಮಾತಿಲ್ಲವೋ. ದೇವರ ಹುಂಜಕ್ಕೆ ದಿಕ್ಕಿಲ್ಲವೋ, ಇನ್ನು ನರಮನುಸರ ಪಾಡಿಗೆ ಮಾತಿಲ್ಲವೋ. ಇನ್ನು ನರಮನುಸರ ಪಾಡಿಗೆ ಮಾತಿಲ್ಲವೋ. ಒಡಲಿಂದ ಒತ್ತೊತ್ತಿ ಬರುವ ದುಃಖಿಗೆ ನೀರಿಲ್ಲವೋ. ತೇಲಿ ಬರುವ 100 ನೆಪ್ಪಿಗೆ ಹಾಯಿಲ್ಲವೋ. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಹೆರವಾರ ನಗುವಿಗೆ ಕೈ ಚಾಚಿಲ್ಲವೋ. ಹೆರವಾರ ನಗುವಿಗೆ ಕೈ ಚಾಚಿಲ್ಲವೋ, ಪರವಾರ ಪಾಲನ್ನು ಬಾಚಿಲ್ಲವೋ. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಹುಂಜವು ಸಿಗಲಿಲ್ಲವೋ, ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ಸಾಕವನ ಗೋಳಿಗೆ ಕೊನೆಯಿಲ್ಲವೋ. ನನ್ ಕೋಳಿ ತಿಂದವ್ರ ಮನೆ ಮಣ್ಣಾಗ್ಲೋ. ನನ್ ದೇವ್ರ ಸದ್ಯ ಇದ್ದದ್ದೇ ಉಂಟಾದ್ರೆ ನನ್ ಕೋಳಿ ಮುರಿದವ್ರ ಮನೆ ಮುರಿದೋಗ್ಲೋ. ಮುರಿದೋಗ್ಲಿ. ಸಾಕೇಳವ, ಓದ್ದು ತಿರುಗ್ ಬಂದದ. ಹೋಗೆ ಗೌರ,
ಎಲ್ಗೋದಿ ನನ್ ಸೌತಿ? ಸಿಕ್ತೀಯಾ? ಸಿಕ್ತೀಯಾ? ಅವೇ ಹೇಳವೆ, ಜನರೆಲ್ಲ ನೋಡ್ತಾವ್ರೆ. ನೋಡಿದ್ರೆ ನೋಡ್ಕೊಂತಾರೆ, ನೀನ್ ಹತ್ಲಾಗ ಹೋಗು ಪುಟ್ಗೌರ. ತೂ ನನ್ ಸಾವತಿ ಮಾಯಿಕಾತಿ, ಅಷ್ಟು ಸುಲಭವಾಗಿ ನಿರ್ಮಾಣ ಮಾಡ್ಬಿಟ್ಕೊಟ್ಟಿಯಾ? ಹೇಳವ ಹೇಳು. ತಗ ಈ ನೀರು ಕುಡಿ. ನೀನ್ ತಣ್ಣಗಿರು ನನ್ ಕಂದ, ತಣ್ಣಗಿರು. ಕಡ್ಗಾಲ್ಕು ನೀನೇ ನನ್ಗಾಗೋಳು. ನನ್ನಿರೋ ಆಸ್ತಿನೆಲ್ಲ ನಿನ್ ಕಿರಿಯ ಮಗನ್ ಬರ್ಸತ್ತೋಯ್ತೀನಿ. ನನ್ ಕಂದ, ಆಸ್ತಿ ಹೋಗಿ ಬರ್ಸತ್ತೋಯ್ತೀನಿ. ನಂಗೆ ಯಾವತ್ತೋ ಗೊತ್ತು ನೀನೇ ನನ್ಗಾಗೋಳು. ಏನವ ನೀ ಅನ್ನೋದು? ಯಾರ ನೀನು? ಯಾರ ನೀನು? ಕೇಳವನ ನೀನ್ ಯಾರ? ನಾನು ಹಕ್ಕುದಾರ. ಏನಂದೆ? ಇನ್ನೊಂದ್ಸಲ ಅನ್ನು. ಒಕ್ಕದಾರನ ನೀನು? ಹುಟ್ಟದ್ದು ಎಣ್ಣಂಗ್ ಸಾದ್ರು ಗಂಡಸ ನೀರ್ಸಿ ಕತ್ತೆ ಗಟ್ಕೊಂಡು ಗೇದ ಸಂಪಾದಿಸಿಣಿಕೊಳ್ಳೋ ಭೂಪತಿ. ಭೂಪತಿ ಆಸ್ತಿ ನನ್ನ ಸ್ವಾರ್ಜಿತಕ್ಕನು, ನನ್ನ ಸ್ವಾರ್ಜಿತ. ಹಂಗೋ ಸರಿ, ಹಂಗೆ ಮಾಡಿ ಏನಂತ. ಆದ್ರ ನಾನು ಇರೋ ಈ 4 ಕೈಗಳನ್ನ ನಿನ್ ಕೈಯಾರ ಬೀದಿಗೆ ತಳ್ಬಿಡು, ಮತ್ತ ತಳ್ಬಿಡು. ಅಲ್ಲೋ ಮಂತ ಅನ್ನಿಸ್ತು ನನ್ನ ಮಗನೇ, ನಿನ್ನ ಪಾಲ್ಗಂಚಾಕಿಸ್ದೆ ಉಲ್ಲಾಕ್ಸಿದೀಯಲ್ಲೋ. ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಕಟ್ಕೊಂಡು ಪೊಟ್ಟಿ ಅಟ್ಟಿ ಕಟ್ಸಿದ್ನಲ್ಲೋ. ನೋಡ್ದವರು ಮೋಗ್ ಬೆರಳಿಟ್ಟು ಯಪ್ಪು 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 ಅಂತಿದ್ರಲ್ಲೋ. ಏನಾಗೈತೆ ನೋಡೀಗ? ಒಂದ್ಸಲ ಮೇಲಿಂದ ಕೆಳಗ್ ನೋಡೋ. ನೋಡೋ ಮನತ ಅನ್ನಿಸ್ತು ನನ್ನ ಮಗನೇ, ನೋಡೋ. 4 ಗಾದಿ ಬಂತೋಯ್ತಲ್ಲೋ, ಸುಣ್ಣ ಬಣ್ಣ ಮಾಡಿಸಿ ಎಂಥ ರೂಪಕ್ಕೆ ತಂದ್ರವ ನನ್ನ ಹಟ್ಯ. ನಾ ಏನ್ ಮಾಡ್ಲವ? ಕೆರೆಗ್ ಬೀಳು, ಹೋಗಿ ಕೆರೆಗ್ ಬೀಳು. ನಿನ್ನೊಂದಿಗೆ ಮಾತಾಡು ಕೇಮಿಲ್ದಯ. ಊಟನೋ ಹೋಗೋಗ ಗ್ರಾಸ್ತ ಕಂಡೀವ್ನಿ. ಅದೇನಂತಮ್ಮ ನೀವು ಮಾತಾಡ್ತೀರ? ನನ್ನಟ್ಟಿ ನನ್ನಟ್ಟಿ, ನನ್ನ ಆಸ್ತಿ ನನ್ನ ಆಸ್ತಿ ಅಂತೀರಲ್ಲ. ಅದೇ ಕಣ್ಣಮ್ಮಿ, ನನ್ನಟ್ಟಿ ನನ್ನ ಆಸ್ತಿ. ಅವೇ ನಾನು ಅದನ್ನೇ ಕೇಳೋದು ಕನಿಯತ್ತಮ್ಮ, ಎಷ್ಟಿಟ್ಟಿವ್ರಿ ಅಂತ. ನಿನ್ ಕಣ್ ಕುಳ್ಳ? ನನ್ ಕಣ್ ಯಾಕತ್ತಮ್ಮ ಕುಳ್ಳು? ನಾನು ಅವನಿಗೆ ಕಂಡಿನ್ ಕಂತ ಕಳಿ. ಪರದೇಸಿ ನಿಂತಿರೋ ಈ ಅಟ್ಟಿ ಮಳೆ ದೇವ್ರು ಕಂಡ್ಬಿಟ್ರು ಸಸಿ ಹೊಡಿದೆ ಇರೋ 4 ಎಕರೆ ಹೊಲ ಕಂಡಿಲ್ವಾ? ಏನಂದೆ? ನಿಮ್ಮಿರೋ 3 ಗಂಡ್ ಮಕ್ಳಿಗ ತಲೆಗೆ 2 ಎಕರೆ ಹೊಲ ಹಂಚಿ ಮತ್ತೆ ನೋಡುವ. ನೀ ಹೇಳಮ್ಮೆ, ನಿನ್ನ ಅಡಿಯಮ್ಮೆ ಒಳಕ. ನನ್ನ ಆಸ್ತಿ ಅಂಗೈಯಗಲನ ಇರ್ಲಿಕ್ಕಾಗರ್ತಿ, ಅದ್ರಲ್ಲೇನೆ ನೀನು ಹೊಂಟಿರೋದು. ಅತ್ತಮ್ಮ ನೀವ್ ಹಿಂಗೆ ಅಂತೀರಿ, ನಾನು ಹುಚ್ಚಬಂಡೆ. ತಲೆ ಒಳಗಡೆ ಹುಡ ಪಾತ್ರ ಕೊಡ್ತವ. ಒಂದಿನ ನಿಮ್ ಹೊಟ್ಟಿಗೆ ಬೆಂಕಿ ಹಚ್ಬಿಟ್ಟು ನಿಮ್ ಹೊಲಕ ಧೂಳಿ ಹಚ್ಬಿಟ್ಟು ಇಲ್ಲೆಲ್ಲ ಕರ್ದು ಹೊಂಟೋಯ್ತೀನಿ. ಕೇಳ್ದೇನೋ ಗ್ರಾಸ್ತ ನಿನ್ನೆಂಟಿ ಮಾತಾ? ಕೇಳ್ದೇನೋ ಗ್ರಾಸ್ತ ನಿನ್ನೆಂಟಿ ಮಾತಾ? ನೀ ಸುಮ್ನಿರೋವು, ನೀವು ಹೊಸಿ ಸುಮ್ಕಿರು. ಸಾಬಾಸ್ ಮಗನ, ಸಾಬಾಸ್. ನಿನ್ನೆಂಟಿ ಸುಮ್ಕಿರ್ಸಕ್ ಆಗ್ದವ, ನನ್ ಸುಮ್ಕಿರ್ಸಕ್ ಬಂದ ನನ್ನ ಮಗನೇ. ಸಾಬಾಸ್. ಅವಳೇನಾರ ಇವತ್ ನನ್ನ ಹಟ್ಟಿಲಿದ್ರ ಅವಳು ಅವಳಪ್ಪನ್ಗೆ ಹುಟ್ಟಿದ ಮಗಳಲ್ಲ. ಅಷ್ಟೇ ಏನ ಹೇಳೋದು? ಅಷ್ಟೇ ಕಣನ ಹೇಳೋದು. ಆಗ್ಬೋದು, ನಂಗೂ ದಿನ ನೋಡಿ ನೋಡಿ ಸಾಕಾಗೈತೆ. ಇನ್ನೊಂದ್ ನಿಮಿಷ ಈ ಹಟ್ಟಿ ಒಳಗಾಡ್ದು ಉಳಿದ್ರೆ ನಾನ್ ತಾಯಕ್ ಮಗಳಲ್ಲ. ನಾ ಏನಾರ ಮಾಡ್ಲಪ್ಪ ಶಿವನೇ. ಅಣ್ಣ ಅವ್ವ ಹೆಂಗಾರ ಪೇಚ್ಕೊಳ್ಳಿ, ನಾ ಏನ್ ಇಲ್ಲಿಗ ಆಸ್ತಿಗೆ ಬಂದಿದ್ದೇನಣ್ಣ. ಅವ್ವ ಬರ್ಕೊಡ್ತೀನಂದ್ರು, ನಾ ಬರ್ಸ್ಕೊಂಡೇನಾ? ನೀ ಸುಮ್ಕ ಒಳಕ್ ನಡಿಯವ ಗೌರವ. ನಾ ಯಾವತ್ತಿ ಅಟ್ಟಿ ಬುಟ್ ಕಡ್ದ್ಬೋದೇನೋ ಶಿವನ ಅಂತೀವ್ನಿ. ನೀ ಸುಮ್ಕೆರು ಪುಟ್ಗವ್ರ. ಗುರ್ಸಿದ್ದಣ್ಣಯ್ಯ ಬಂದ. ಭಾರಿ ಕಾಳ್ಗ ನಡೆದೈತೆ, ನಡುಸ್ರುಡ. ಅಯ್ಯೋ ನನ್ ಕೆರಿ ಮಗನ, ಒಳಕ್ಕೋ ಕಾಲಿಡ್ದೆ ಯಾಕೆ ಹಂಗೆ ಹೋಗ್ತೀಯೋ? ಬಾರೋ
ಗೊರಸಿದ್ದು ಬಾರೋ. ಬಂದೆ ಕಣವ್ವ. ಓ, ಬತ್ತೀಯ ನೀ ಯಾಕೆ ಬತ್ತಿ ಹೇಳು. ಏನಮ್ಮೆ ನೀನ್ ಮಾಡೋದು? ಬಿಡು ಅದ. ಈ ಚಲ್ರಿ ಬಾಯಿಂದ ಒಂದ್ಸಲ ಮಾತು ಈಚಕ್ ಬಂತು ಅಂದ್ರೆ ಮುಗ್ದಂಗೆ. ನಾ 1 ನಿಮಿಷ ಎಟ್ಟಲ್ಲಿ ಇರಕ್ಕಾಗ್ದು. ಓ ನಾ ಏನಾರ ಮಾಡ್ಲಪ್ಪ ಶಿವನೇ. ಓ ಬಾರಣ್ಣ ಬಾ, ನೀನಾರು ಹೇಳು ಬಾ. ಏನ್ರಪ್ಪ ಇದು ಕುರುಕ್ಷೇತ್ರ? ನಿಮ್ಗೇನಾರ ಕೇಮಿತ್ರಲ್ವಾ? ಒಟ್ಗೇನ್ ಮಾಡಿಯ ಹೆಂಗ್ಸೆ? ಟೀ ನೀರ್ ಕಾಯ್ಸಿವ್ನಿ. ನಿನ್ನೆ ಸಂತೆ ಕಳ್ಳೆಪುರಿ ಒಂದಷ್ಟವೆ. ನಾ ಏನಾರ ಮಾಡ್ಲಪ್ಪ. ಏನಯ್ಯ ಇದು? ನಿನ್ ಹೆಂಗ್ಸ್ಗೆ ಸುಮ್ಕೆ ಒಳಕ್ ಹೋಗಕ್ ಹೇಳು. ಅಲ್ಲ ಕಣಿ ಮಾವಯ್ಯ, ಈ ಮನೇಲಿ ನಾನು ಏನಂದ್ರೂ ತಪ್ಪಾಯ್ತದಲ್ಲ. ನಾ ಇರ್ಬೇಕಾ ಸಾಯ್ಬೇಕಾ ನೀವ ಹೇಳಿ. ಏ ಗನಗರ್ತಿ ಮತ್ ನೋಡ್ರವ್ವ. ಅವೋ ನೀವ್ ಹೊಸಿ ಸುಮ್ಕಿರ್ತೀಯ? ಆಯ್ತು, ನೀವ್ ಒಳಕ್ ಹೋಗಿವ್ಳ. ಅಲ್ಲ ಕಣ್ರಂಬೆ, ಒಟ್ಟಿ ಎಂಕೋಳೆಲ್ಲ ಎತ್ತಾಗೂ ಹೋಗ್ದೇನೆ ಹಿಂಗ್ ಗುಡ್ಡಾಕೊಂಡಿದ್ದೀರಲ್ಲ, ನಿಮ್ ಗುಣ್ಣಾಗ್ ಬಾ ನಿಂದಿದ್ ಬಂದದ? ಕೆಲ್ಸಕ್ಕೆ ಕರೆದ್ರಲ್ವಣ್ಣ ಹೋಗೋದು. ನಾವು ಮೇಲ್ ಬಿದ್ದು ಮ್ಯಾಗಲ್ ಕೇರಿನೆಲ್ಲ ತಿರ್ಕೊಂಡ್ ಬಂದ್ವು. ನೀ ಯಾರ ಅನ್ನೋರಿಲ್ಲ. ಅಯ್ಯೋ, ಸೌದೆಗಾರು ಹೋಗ್ ಬನ್ರವ. ಬನ್ನಿ ಅಕ್ಕಯ್ಯ, ಸೌದೆನಾರು ತರವು. ಅಯ್ಯೋ ತಡಿ ತಾಯಿ, ಇವ್ರು ಈಗ ಬಂದ್ರು ಉಣ್ಣಕ್ಕಿಕ್ ಬಿಡ್ತೀನಿ. ಸೌದೆಗೇನಾ ಸಂಜೆಗೆ ಹೋದ್ರು ತರಬಹುದು. ಇನ್ನು ಬನ್ನಿ ಮತ್ತ. ಅವಗೂ ಒಂದಷ್ಟು ತಂದ್ ಕೊಡು. ಅಯ್ಯ ನನಗ್ ಬ್ಯಾಡ್ ಕಣ ನನ್ ಕಂದ. ಸುಮ್ನೆ ಕುಡಿಯವ ಮತ್ತ. ಅವ್ರು ಕುಡಿದ್ರು ಕಣ, ನೀವು ಕುಡೀರಿ ಅತ್ತೆಮ್ಮ. ಟೀ ನೀರ್ಗೇನಾ? ಬಾ ನನ್ ಕಂದ ಬಾ, ನೀನೆಲ್ದು ತಗೋ. ಗೌರ ತಗಳೆ, ನಾ ಪುರಿನ ನಿಮ್ ಹಿರೇ ಗಂಡ್ಗೂ ಕೊಡು. ಹಿರೇ ಗಂಡ್ ಬತ್ತಾಯ್ತಲ್ಲಪ್ಪ, ದುಪ್ಟಿ ಕಮಿಷನ್ರು. ಬಾರ್ಲಾ ಬಾ ಬಾ ತಕ್ಕ ಕೊಡು ಆ ಮಗಿಗೆ. ನೀ ಹಂಗೆ 2 ನಿಮಿಷ ಮಲಕ್ಕಳವ. ಲೇ ಇವಳೆ, ನಾನು ಹಿಂಗೆ ಹೋಗ್ ಬರ್ತೀನಿ. ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ. ಓಯ್ ಗುಲಾಸಲ ಏನ್ ಚಿಕ್ಕಿನಿ ಕಲಿಸ್ತಾ ಇರೋದು? ಈ ಸ್ಕೂಲ್ ಬಿಡ್ತಾ ಸಿವು? ನೀಲಿ ಕಣ ಇದು. ಅದೇನದು ಕೈಯಾಗ? ಸ್ಕೂಲು ಬಿಟ್ಟು ನಿಂಗೂ ಹೊಸಿ ಬೇಕಾ? ಬ್ಯಾಡ್ಕನ, ನಿಮ್ಮ ಅಣ್ಣಂಗೆ ಹೊಸಿ ಕೊಟ್ಟು ನೀನು ಹೊಸಿ ತಿನ್ಕ. ಅಣ್ಣ ಅಣ್ಣ ಚಿಕ್ಕಿ, ನೀ ಏನ್ ಬರೀತಿರೋದು ಗೋಡೆ ಮ್ಯಾಗೆ? ನೌಲ್ ಬರೀತೀನಿ ನೋಡ್ಕ. ಅಯ್ಯ ಚಿಕ್ಕಿ, ಎಲ್ಲಾರ ಮೊದ್ಲು ಕಾಲ್ ಬರ್ದಾರ. ನೀ ಸುಮ್ಕಿರಪ್ಪ, ನಾ ಬರಿಯ ಗಂಟ. ನಾನು ಸ್ಲೇಟ್ ಮೇಲೆ ಬರೀತೀನಿ ಬರ್ಕ. ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ, ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ. ಗರಿಯ ಬಿಚ್ಚಿ ಬಣ್ಣ ಎರಚಿ ಕಾಲು ಹಾಕೈತೋ, ಧಿಮಕಿಟೆ ಕಾಲು ಹಾಕೈತೋ. ಗರಿಯ ಬಿಚ್ಚಿ ಬಣ್ಣ ಎರಚಿ ಕಾಲು ಹಾಕೈತೋ, ಧಿಮಿಕಿಟ ಕಾಲು ಹಾಕೈತೋ. ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ, ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ. ಬಾನು ಬಿರಿದೈತೋ ಸುತ್ತಮುತ್ತ ಬಾನು ಬಿರಿದೈತೋ, 4 ದಿಕ್ಕಿಗೆ ಬಾಯಿ ತೆರೆದು ರಕ್ತ ಮುಚ್ಚೈತೋ, ಒಳಗಿನ ಬಣ್ಣ ಚಿಮ್ಮೈತೋ. ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ, ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ. ನೀರು ಹೆಪ್ಪು ಗಟ್ಟಿ ನೆಲಕ್ಕೆ ನುಗ್ಗಲು ಕಾದು ನಿಂತೈತೋ, ಕಪ್ಪು ಸಾಗರ ಕಾದು ನಿಂತೈತೋ. 4 ದಿಕ್ಕಿಗೆ ಬಾಹು ಚಾಚಿ ತಹ ತಹ ಕಾದು ನಿಂತೈತೋ. ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ, ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ.
ಗರಿಯ ಬಿಚ್ಚಿ ಮುಗಿಲ ನಂಚಿಗೆ ಬಣ್ಣ ಎರಚಿ ಕಪ್ಪು ನೀರಿನ ತುಂಬು ಅಲೆಗೆ ಹೆಜ್ಜೆ ಗೆಜ್ಜೆಯ ಹಾಡು ಹಾಡೈತು ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ ನವಿಲು ಕುಣಿದೈತೋ ತಗದಿಮಿ ನವಿಲು ಕುಣಿದೈತೋ. ನೋಡಪ್ಪ ಈಗ ಉಜೋ ಎಷ್ಟು ಚಂದಾಗದೆ, ಎಷ್ಟು ಚಂದಾಗದೆ. ಯಾರಮ್ಮಿ ಒಳಗ? ನಾನು ಕವೈ. ನಮ್ಮಪ್ಪ ಹುಲಿವನಪ್ಪ. ನಡುಮನೆ ಗೂಡಲಿ ಒಂದ್ ಎಲೆ ಅಡಕ ಇದ್ರ ಎದ್ದಿ. ಇಲ್ಲಿಲ್ಲ ಕವೈ. ಅಮ್ಮಯ್ ಅಮ್ಮಯ್ ಎದ್ ನೋಡ್ಬಾ, ಪುಟ್ಕೋರ್ ಚಿಕ್ಕಿ ನವ್ರು ಬರ್ದವಳೆ, ಎಷ್ಟ್ ಚಂದಾಗೈತೆ ನೋಡ್ಬಾ. ತಗ ಅದ್ಯಾರೋ ಒಬ್ಳು ಹುಟ್ಟೋ ಭತ್ತ ಬುಟ್ಟು ಕವೋ ಇಲ್ಲಿ ಭತ್ತ ಕುಟ್ಟಕ ಗುಡ್ಡಾಕ್ ಮಡ್ಗದ. ಏಟೊತ್ತಾಗೋಗದೆ ಕತ್ಲಿಳಿತದಲ್ಲ. ಶಿವು ಶಿವು ಹೋಗವೈ, ನಾವ್ ಓದ್ಕೋಬೇಕು. ಏನು ಅತ್ತೀಯ ನನ್ ಕಂದ? ಲೆಕ್ಕ ಮೇಷ್ಟ್ರು ಕೊಟ್ಟವ್ರೆ, ಬಡ್ಡಿ ಲೆಕ್ಕ. ಅಯ್ಯೋ ನನ್ ಕಂದ, ಬಡ್ಡಿ ಲೆಕ್ಕವೂ ಮಾಡಿಯ ನೀನು? ನೋಡವು ಬಾ ಇಲ್ಲಿ, ನಾನೊಂದ್ ಲೆಕ್ಕ ಹೇಳ್ತೀನಿ. ಏನವೈ? ನೋಡಪ್ಪ, ಆಗ ನಿಮ್ಮವ್ವ ನಿಂಗೆ 2 ತಿಂಗಳು ಬಾಣತಿ. ನಾನು ಕೊಳ್ಳಗಾಲದಿಂದ 12 ರೂಪಾಯಿ ಕೊಟ್ಟು ತಂದಿದ್ನಲ್ಲ, ಆ ದೊಡ್ಡ ಚೆಲುಗವ ರತ್ನವನ ಅಟ್ಟಿಲಿ 6 ರೂಪಾಯಿಗೆ ಅಡವಿಟ್ಟಿವ್ನಿ. ಈಗ ಅಸ್ಲು ಬಡ್ಡಿ ಸೇರಿ ಏಟಾದು 7 ಮತ್ತೆ. ಅಯ್ಯೋ ಅಷ್ಟೇನಾ? ಹೇಳ್ತೀನಿ ತಗ. 6 ರೂಪಾಯಿ 6 ರೂಪಾಯಿ ಎಷ್ಟು ವರ್ಷ? ನಂಗೆ ಎಷ್ಟು ವರ್ಷ ಅವಯ್? ನಿಂಗ ಕಂದ, ಬರೋ ಮಾರ್ನೋಮಿಗೆ 11 ತುಂಬ್ತದೆ. 6 11 11 6. ಬಡ್ಡಿ ಎಷ್ಟು ಅಮ್ಮಯ್? ಅಟ್ಟು ಗೊತ್ತಿಲ್ವಾ ನಿಂಗ? ರೂಪಾಯಿಗ ತಿಂಗಳು 1 ಅಣಿ ಬಡ್ಡಿ. 6 11 1 ಅಣಿ 6 11. ಓ ಹೋಗವೆ, ನೀನ್ ಹಳೆ ಲೆಕ್ಕ ಯಾರಿಗ್ ಬೇಕು? ನಾವು ಓದ್ಕೋಬೇಕೀಗ. ಅಯ್ಯೋ ನನ್ ಕಂದ, ಏನು ಓದ್ತೀಯಪ್ಪ? ಸಮಾಜ ಪರಿಚಯ. ಹಂಗ ಓದು ನೋಡವ. ನಮ್ಮದು ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ. ನಮ್ಮ ಸಂವಿಧಾನವು ಎಲ್ಲರಿಗೂ ಸಮಾನವಾದ ಹಕ್ಕುಗಳನ್ನು ನೀಡಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಂಬ 3 ಸ್ತಂಭಗಳ ಮೇಲೆ ಅದು ನಿಂತಿದೆ. ಶಾಸಕಾಂಗ ಜನತೆಯ ಕಲ್ಯಾಣಕ್ಕೋಸ್ಕರ ಕಾನೂನುಗಳನ್ನು ಮಾಡುತ್ತದೆ. ಕಾರ್ಯಾಂಗವು ಅದನ್ನು ಕಾರ್ಯಗತ ಮಾಡುತ್ತದೆ. ನ್ಯಾಯಾಂಗವು ಅವೋ ಕತ್ಲಾತು ಓದಕ್ಕಾಗಲ್ಲ, ಸೊಳ್ಳ ಹಚ್ಚವೋ. ಸೊಳ್ಳಗ ಎಣ್ಣೆ ಮುಗ್ದೋಗದೆ ಕಂದ. ಪುಟ್ಗವ್ರ, ಆ ಎತ್ತಪ್ಪ ನಟ್ಟಗೋಗಿ ನಾಳೆ ಕಂಬಳಕ್ ಬರ್ತೀನಿ ಅಂತೇಳಿ ಎಣ್ಣೆ ಇಸ್ಕೊಂಬರವು. ಕಂದನರು ಹೆಂಗ್ ಓದ್ಬೇಕು? ನಮ್ಮ ಮಾತ್ ಕೇಳಿ ಸಾವುಕಾರಪ್ಪ ಕೊಟ್ಟಾನ. ನೀವ್ ಹೋಗ್ಬಾ ಪುಟ್ಟ, ಮನಸ್ ಗಟ್ಟಿ ಮಾಡಿ ಕೇಳ್ಬೇಕು. ಒಂದೀಟ್ ಎಣ್ಣೆ ಕೊಟ್ರೆ ಸಾವುಕಾರ ಏನ್ ಕಳ್ಕಂತಾನ? ನಾಳಿಲ್ದಿದ್ರೆ ಇನ್ನೊಂದಿನ ಅವನ್ ಮನೆ ಕಂಬಳಕ್ ಹೋಗಲ್ವಾ? ವಜಾ ಮಾಡ್ಕೊಳ್ಳಿ. ನೀವ್ ಓದು ಪುಟ್ಟ. ಎಣ್ಣೆ ಬರೋವರೆಗೂ ನೀ ಇಲ್ಲಿ ಬಾಸಿವು, ಇಲ್ಲಿ ನಮ್ ಸೊಳ್ಳದ ಮುಂದೆನೆ ಓದ್ಕ. ಆಗ್ಲೇ ಅಟ್ಟಿ ಒಳಗ ಒಗ ಬತ್ತಾವಲ್ಲಮ್ಮ. ಯಾವ ಕರ್ತೀಯ? ಈಟೊತ್ತಿಗೆ ಇಟ್ಟು ತಿರುವಿ ಮೇಲೆ ಗಮ್ಮಂತ ಹೆಸರಿಟ್ಟವಳೆ. ನನ್ನೊಂಜಾನ್ ಮುರಿದು ಬಾಡ್ ಮಾಡಿದ ಸೌತಿ ಕೈ ನನ್ ಯಾವ್ರ ಸತ್ಯ ಇದ್ರೆ ಬಿತ್ತೋಗ್ಲಿ ಕಣ, ಬಿತ್ತೋಗ್ಲಿ. ಶಿವು ಹೇಳಪ್ಪ. ಯಾಕಮ್ಮ? ಹೇಳಪ್ಪ, ನೀ ಹೇಳು. ಎಲ್ಗೋದಿಯ ನನ್ ಸೌತಿ? ಸಿಕ್ತೀಯ ಸಿಕ್ತೀಯ? ಹೇಳು ಬಾಪು. ಬಸಿ ನನ್ನ ಹುಂಜ ನೋಡ್ಕೊಂಡು ಬರುವ. ಓ ಹುಂಜ ಅಜಿದ್ರು ಬಂದಿರೋದು. ಈಗ ಕತ್ಲಲ್ಲಿ ನಂಗೆ ಎದ್ರಕ. ಏನಂದಿ ಕಂದ? ಕತ್ಲು ನಂಗೆ ಎದ್ರಕ. ಅದ್ಯಾಕ? ನಾ ಇಲ್ವಾ? ನೀ ಇದ್ರ
ಯಮದವರು ಓಡೋಯ್ತಾರ. ಓಯ್ ಅವ್ರಗ ಆಲದ ಮರದ ಗಾತ್ರ ಮೀಸ, ದಾರಂದಗಲ ಅಲ್ಲು. ಓಯ್ ಅವ್ ನೀನ್ ಹೇಳ್ಕೊಂಡೋದ್ರ? ನನ್ನ ಕಂದ ತಗ ನನ್ಯಾ ಕೇಳ್ಕೊಂಡೋದಿರಿ ಮೂದೇವಗಳ, ನಾನೇ ಬತ್ತೀನಿ ನಡೀರಿ ಅಂತೀನಿ. ಓಯ್ ಆಮೇಲ ಅವ್ರಿಗಿಂತ ಮೊದ್ಲು ನಾನೇ ಯಮಧರ್ಮರಾಜನ್ ತಾವು ಹೋಯ್ತೀನಿ ಕಣ್ಣ. ಓಯ್ ಯಮಧರ್ಮರಾಜ ಏನ್ ಮಾಡ್ಯಾನು? ಅವನ ನಮ್ಮೊಟ್ಟಿ ಗಾತ್ರದ ಸಿಂಹಾಸನದ ಮೇಲೆ ಕುಂತ್ಕೊಂಡು ಯಮದೂತರು ಕರ್ಕೊಂಬರ್ತಾರಲ್ಲ ಅವ್ರಿಗ ಶಿಕ್ಷಾ ಕೊಡ್ತಾನ. ಓಯ್ ಅದಕ್ಕೂ ನಿಂಗೆ ಹೆದರ್ಕಾಗಲ್ವಾ? ನರಲೋಕದಲ್ಲಿ ನಾನ್ ಪಟ್ಟಂತ ಕಷ್ಟಕ್ಕ ಆ ಶಿಕ್ಷೆ ಎಲ್ಲದ್ದು ತಗ. ಅವನ ಜೊತ್ಲು ಅದ್ನೇ ಅಂತೀನಿ ಕಣ. ಅವನು ಅದ್ಕೇನಂದಾನು? ಅದಕ್ಕವ, ಆಯ್ತು ಮುದುಕಿ, ನಿನ್ನ ಧೈರ್ಯಕ್ಕ ಮೆಚ್ಚದಿ, ಏನ್ ಬರಬೇಕು ಕೇಳ್ಕ ಅಂತಾನ. ವರ ಕೇಳ್ಕ ಅಂದ್ಮೇಲ ಅದಕ್ ನಾನು, ನೋಡು ಸ್ವಾಮಿ, ನನ್ನ ಮೊಂಗೂಸು ನರಲೋಕದಲ್ಲಿ ರಾಜ್ಯಭಾರ ಮಾಡುವಂತ ವರ ಕೊಡು, ಅಷ್ಟೆ ಸಾಕು ಅಂತೀನಿ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಮುದುಕಿಯ ಮುಖದಾಗೆ ಪುಟಗೌರಿ ಬಾಲೆ, ಮುದುಕಿಯ ಮುಖದಾಗೆ ಪುಟಗೌರಿ ಬಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಮುದುಕಿಯ ಮುಖದಾಗೆ ಪುಟಗೌರಿ ಬಾಲೆ, ಪುಟಗೌರಿ ಬಳು ಕವಳೆ ಊಟಗೊಂಡು ಬಿಳಿ ಶಾಲೆ. ಈ ದೇವ್ ಕನ್ಯೆ ನೋಡಲು ಎರಡು ಕಣ್ಣು ಸಾಲದಲ್ಲಿ, ಹಾರಾಡು ಕೂದಲು ಕುಣಿತಾವೆ ಗಾಳಿ ಮ್ಯಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಈ ದೇವ್ ಕನ್ಯೆ ನೋಡಲು ಎರಡು ಕಣ್ಣು ಸಾಲದಲ್ಲೇ, ಹಾರಾಡೋ ಕೂದಲು ಕುಣಿತಾವೆ ಗಾಳಿ ಮ್ಯಾಲೆ. ನೋಡಲ್ಲಿ ಭೂಲೋಕನ ಬೆರಳೆತ್ತಿ ಕುಣಿಸೌಳೆ, ನೋಡಲ್ಲಿ ಭೂಲೋಕನ ಬೆರಳೆತ್ತಿ ಕುಣಿಸೌಳೆ, ನೋಡಲ್ಲಿ ಭೂಲೋಕನ ಬೆರಳೆತ್ತಿ ಕುಣಿಸೌಳೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಬಾಲನ ಕಣ್ಣಲ್ಲಿ ಕಿನ್ನರ ಲೀಲೆ, ಕಣ್ಣಿನ ಕಣ್ಣಲ್ಲಿ ಬೆಂಕಿಯ ಜ್ವಾಲೆ. ಅಯ್ಯೋ ನನ್ ಗಂಧ, ಏನಂಗ್ದೆ ಅನಿಸ್ತಿದ್ಯಾ? ಹೇಳು, ಈಗ ನಾನು ಹುಂಜ ನೋಡ್ಕೊಂಡು ಬರವ.
ನಿಮ್ಮ ಅವನ್ ತಪ್ಪು ಒಂದ್ ತಳ ಸಿಸ್ಕಂಬ. ಅವ್ವೋ ಅದ್ಯಾಕೆ ಈ ಕತ್ಲಲ್ಲಿ ಎದ್ಬುದು ಬಂದಾಯಿ? ಓದು ಹೋಯ್ತು ಅನ್ಕಂಡು ಸುಮ್ನಿರು. ನೀ ಸುಮ್ಕ ಗಳಾಸ್ ಕೊಡು ಮತ್ತ. ಓದೋತಂತ ಎಲ್ಗೋ ಅದು ಹೋಗ್ಲಿ, ಆಮೇಲೆ ತೋರಿಸ್ತೀನಿ. ಈ ನನ್ನ ಮನೆ ದೇವ್ರಗ ಮೆಣಸಿನಕಾಯಿ ಒಗ ಕೊಟ್ಟು ನನ್ನ ಹಳಾಕೆರದಲ್ಲಿ ಚಾರ ಮಾರ ಬಾರಿಸ್ದೆ ಬಿಟ್ಟಾನ. ಅಯ್ಯೋ ಶಿವನ. ಕಂದ, ಆ ಊರ್ಗೋಲ್ ಕೊಡು ಎತ್ತ. ನಡಿ ನಡಿ ನಡಿ. ಗೋವೆನ್ನೋ ಕತ್ಲಾಗೆ ಊರ್ಗೋಲ ಊರ್ಕೊಂಡು ಶಿವಕಯ್ಯ ಹಿಡ್ಕೊಂಡು ಹೊರಟಾಳು ಮುದುಕಿ. ಬಗ್ಗೀದ ನಡವು, ಸುಕ್ಕಾದ ಮುಖವು, ಹಾರಾಡೋ ಬೆಳ್ಳಾನೆ ಕೂದಲು, ಕೈಯಾಗೆ ದಂಡ. ಆಹಾ, ಕಾಣ್ತಾಳೆ ಕಾಣೋರ ಕಣ್ಗೆ ಆ ಮಾತಾಯಿ ಮಾಟಗಾತಿಯ ತರಹ. ಕಣ್ಣಿಲ್ಲ ಮಾದಪ್ಪನಿಗೆ ಕಲ್ಲಾಗಿ ಕುಂತವನೆ, ಕಣ್ಣುಳ್ಳವರಿಗೆ ಕಾಣುವುದು ಮುದುಕಿಯ ತರಗೇಲೆಯಂತ ಆತ್ಮ. ಎದುರಾದ ಹಟ್ಟಿಗೆ ಮುಖವಾಗಿ ನಿಲ್ಲುವಳು, ಬಲವಾಗಿ ಉಸಿರೆಳೆದು ನೋಡುವಳು, ನಡೆಯುವಳು ಹಟ್ಟಿಂದ ಹಟ್ಟಿಗೆ ಲೋಕಾದ ದುಃಖವ ಹೊತ್ತು. ಯಾರಾರು ಯಾಕ ಅಂದರೆ ನಾನು ಕಪ್ಪ ಅನ್ನುವಳು. ಯಾರಾರು ಯಾಕಮ್ಮೋ ಅಂದರೆ ಇಲ್ಲೇ ಕಪ್ಪೋ ಅನ್ನುವಳು. ನಡೆಯುವಳು ಮುಂದೆ ಮುಂದೆ ತನ್ನ ಆತುಮದ ನೆಲೆಯನ್ನ ಹುಡುಕುತ್ತಾ. ಹಿಂಗೆ ನಡೆದಿರಲು ಮುದುಕಿಯು ಕತ್ತಲೆಯೊಳಗೆ ಮಾಟಗಾತಿಯ ತರಹ ಹಟ್ಟಿಯೊಂದರ ಮುಂದೆ ಕುಣಿಯುತ್ತಲಿತ್ತು. ಗಮ್ಮೆನೋ ಪರಿಮಳವು. ನಿಂತಿತು ಮುದುಕಿಯ ಪಯಣ. ಅದು ಪರ್ವತಯ್ಯ ಎಂಬುವರ ಹಟ್ಟಿಯು ಮುದುಕಿಯ ನೆಂಟ. ಶಿವು, ನೀನಿಲ್ಲೇ ನಿಂತ್ಕೊಂಡಿರು. ಅಮ್ಮೇ, ತಾಯಿ, ಯಾರವ ಒಳಗ? ಓ, ಬನ್ಯಮ್ಮ ಒಳಕ. ಏನ್ ಬಂದ್ರಿ? ಏನು ಪರ್ವತಯ್ಯ ಉಂಟಾವ್ರ? ಉಣ್ಲಿ ಬಿಡು ತಾಯೇ. ಮಾರಿ ಹಬ್ಬದ್ದು ಅರ್ಪಾವಕ್ಕಿ ಉಳ್ದಿತ್ತು. ಅದ ನಾನು ಸ್ಕೂಲ್ಗೆ ಹೋಗೋ ಮೊಮ್ಮಗೂಸ್ ಬೇಯಿಸಿವ್ನಿ. ನಮ್ಮ ಕೇರಿಲಿ ಯಾರವ ಇಟ್ ಮಾಡ್ಕೊಂಡು ಉಣ್ಣೋರು? ಅದಕ್ಕ ನಿಮ್ಮಟ್ಗೆ ಏಟ್ ಉದ್ಕದ್ ನೀರಿಗೆ ಬಂದೀನಿ ಕಣವ. ಆಟೆಯ ಒಂದ್ ನಿಮಿಷ. ಇಲ್ಲ ನನ್ ಸೌತಿ. ತಗಳವ ಒಂದಿಟ್ಟು ಉದ್ಕ. ನಿನ್ ಮನದೇವ್ರು ನಿನ್ ಚಂದಾಗಿ ಇಟ್ಟಿರ್ಲಿ ಕಣವ. ಬತ್ತೀನಿ ನನ್ ಕಂದ, ಬತ್ತೀನಿ. ಶಿವು, ತಿಂದು ಬಾಡ ಏನ ನೋಡಕ್ಕುಸು. ಬಾಡಲಕ್ಕವೈ ಅಣಬಾ. ಅಣಬಾ ಸರಿಯಾಗಿ ರುಚಿ ಹಿಡಿದು ಹೇಳೋಕ್ಕೂಸ. ಮೂಕಮೈ ಅಣಬಾನೆ. ಎಲ್ಲೆಲ್ಲ ನನ್ನ ಮನದೇವ್ರ, ಅದೇಟ್ ಪರೀಕ್ಷೆ ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ನಡಿ ಕುಸಾಟಿ ತಪ್ಪು, ನಡಿ. ಏನ್ ಕಂದ ನಮ್ಮ ಅಟ್ಟಿ ತಪ್ಪು? ಏನಿಲ್ಲ ಕಮ್ಮೈ, ಚಲುವಮ್ಮನ್ ತಪ್ಪು ಒಂದ್ ಮಾತಿತ್ತು. ಕೇಳ್ಕೊಳವ ನನ್ನ ತಾಯಿ, ನಂದೇನೋಗದು. ಒಳಗ್ ನಡಿ ಕೂಸ. ಒಂದೀಸ್ ಉದ್ಕ ಆ ದುಪ್ಟಿ ಕೂಸ್ಕುವು ಕೊಡಪ್ಪ. ಅತ್ಗೆ ಮೊರ, ಏನವ? ಒಂದ್ ಬದುಕ್ ಕೇಳ್ತೀನಿ, ಇಲ್ಲ ಅನ್ಬೇಡಿ. ಏನ್ ಹೇಳು ತಾಯಿ? ಇದ್ರು ಇಲ್ಲ ಅಂದನ? ಏನು ಇಲ್ಲ ಕನಿ ಅತ್ಗಮ್ಮ, ಒಲಿ ಮೇಲ ಹಿಟ್ಗ ಇಟ್ಟು ಬಂದೀವ್ನಿ. ಹಸಿಟ್ಟು ಸಾಲ್ದಿಯ ತೆಳ್ಳಗಾಗದೆ ಒಂದ್ ಪಾವ್ ಹಸಿಟ್ಟು ಕೊಟ್ಟಿರಿ, ನಾಳೆ ಮಿಲ್ ಮಾಡಿಸ್ಕೊಂಡ್ ಬಂದ್ಮೇಲೆ ಕೊಟ್ಬಿಡ್ತೀನಿ. ಅಯ್ಯೋ, ನನ್ ಕಂಡನೇ ಇಲ್ಲ ತಾಯಿ. ಇದ್ರೆ ನಾ ಇಲ್ಲ ಅಂತಿದ್ನ. ಅಯ್ಯೋ ನನ್ನವ್ವ, ನನ್ ಕೂಸ್ಗ ಏನ್ ಹೇಳಿ ಏನ್ ಹೇಳಿ? ಕೊನಗೂ ಸಿಗ್ಲಿಲ್ಲಲ್ಲಪ್ಪ ಶಿವನೇ. ಅದ ಸಾಕಾಕ ನಾ ಏಟ್ ಕಷ್ಟಪಟ್ಟಿದ್ನಪ್ಪ ದೇವ್ರೆ. ಅಯ್ಯೋ ನನ್ ಮನೆ ದೇವ್ರೆ, ಹಾಲು ಮುರ್ಮಗ್ನೆ. ನೀನ್ ಕಣ್ ಮುಚ್ಕೊಂಡು ಕುಂತಿದೀಯೋ ಇಲ್ಲ ಕಣ್ ಬಿಟ್ಕೊಂಡು ಕುಂತಿದೀಯೋ? ಹೇಳೇ ಮಲೆ ಮಹಾದೇವ.
ಬೇಗನ್ ಬಾಗಿಲ್ ತೆಗೀರವ. ಇವಳ ಹೊಲ ಮುಂದ ಒಸಿ ತರಗಾಕಿ ಒಂದಿಷ್ಟು ಬೆಳಕ್ ಮಾಡ. ಏನದು ಮೂಟ? ಬೆಳಕ್ ಮಾಡ ಅಂತೀನಿ. ಅವು ಬಾಲ್ಯ ಕುಂತಿದ್ದೆ. ನೀನೇ ನಂಗತಿ ಕಣಪ್ಪ. ಬಾಪು ಸಿವು. ಓಯ್ ಕಳ್ಳಕಾಯಿ. ಸುಮ್ಕಿರ. ಬನ್ರವ್ವ, ನೀವು ಬನ್ರಿ. ಅದ್ ಏನ್ ಮಾಡಿರಿ? ಗೌರ ಪುಟ್ಗೌರಿ ಬನ್ರವ್ವ. ಚೆಲುವಕ್ಕ ಬಾ ನೀನುವೆ. ಐಕ ಮನೆಗೆ ಬಂದಕನ ಬುಡಿಯಕ್ಕಯ್ಯ ತಕೊಳ್ಳಿ ಈ ಸೊಳ್ಳ ಇಟ್ಕೊಳ್ಳಿ. ಅದೊಳ್ಳೆ ಸರಿ ಕಣ. ಐಕ್ಲ ಏಳ್ಸ್ಕೊಂಡ್ ಬಾರವಿ. ನಿಮ್ ಸೊಳ್ಳ ಯಾಕೆ ತಂದ್ರಿ? ಹೊಲ ಬೆಳಕ ಸಾಕಾಗಿದ್ದು. ಇರ್ಲಿ ಬಿಡು ಗೌರ. ಉಜು ಹೊಲ ಬೆಳಕು ಪುಟ್ಗೋರಿ ಚಿಕ್ಕಿ ಮುಖದ ಮೇಲೆ ಹೆಂಗ್ ಕುಣಿತೈತ್ ನೋಡು. ಸುಮ್ಕೆ ತಿಂದೇಳು. ನಿನ್ನ ಅಣ್ಣ ಹೆಂಗೂ 2 ಕಾಳು ಬಿಡಿಸ್ಕೊಡ. ನನ್ ಪುಟ್ಟ ಗೌರಿ ಕಂದನ್ ಮುಖ ಒಳ್ಳೆ ದೀಪಾಲೆ ಕಂಬ ಬೆಳಗ್ದಂಗ್ ಬೆಳಗ್ತವೆ ಕಣ. ಏನ್ ಸಳಿಸುವನ ಮಳಿಗಿಳ ಬಂದದೇನಾ? ಯಾವ ಊರಿಂದ ಮಳ ಬರೋದು? ಮಳ ಬಂದದಂತ ಮಳ. ಈ ಸುಡ್ಗಾಡೂರ್ಗ ಮಳೆ ಬೇರೆ ಕೆಟ್ಟಕ್ಕ. ಅಯ್ಯ ನಾನು ಸುಮಾರು ಊರ್ ಸುತ್ತವನು. ಆ ಎತ್ತಪ್ಪನವ್ರು ಕಟ್ಟಿರೋ ದಂದಟ್ಟಿ ನೋಡಿದ್ರ ಕೊಂಡ್ ಕಳ್ಕತ್ವಲ್ಲಯ್ಯ. ನಾನ್ ನೋಡಿಲ್ವಾ ಅದ್ನ. ನಡೀತಾ ಇದ್ರುವೆ ಮುಗಿದು ಬೋಟಿ ಮಗುಂದು. ನಮ್ಮವ್ವ ಅಂತದೇನಾದ್ರೂ ಕಟ್ಸಿದ್ರ ಇನ್ ಹೆಂಗಾಡ್ತಿದ್ಲೋ. ನೀವಿದಿರಲ್ಲಪ್ಪ ಹುಲಿ ಹಂಗ್ 3 ಜನ ಗಂಡ್ಮಕ್ಳು ಕಟ್ಸಿ. ಯಾರ? ನಾನ್ಗನಕ್ಕಮ್ಮ ಕಾಳಕ್ಕ. ಅಕ್ಕಮ್ಮರ ನನ್ ಗಂಡು ಹಸ್ಕೊಂಡ್ ಅಳ್ತಾ ಮಲ್ಗದೆ. 3 ಜಿಂದಿಂದ್ಲು ಕಂಬಳ ಕರಿಯೋರು ಯಾರೂ ದಿಕ್ಕಿಲ್ಲ. ಏನಾದ್ರೂ ಇದ್ರ ಒಂದಷ್ಟು ಕೊಡಿ ಅಕ್ಕಮ್ಮವ್ರ. 4 ಬೊಕ್ಸೆ ಕಳ್ಳೆಕಾಯರ ಕೊಟ್ಟು ಬರ ಇವಳ. 4 ಬೊಕ್ಸೆ ಯಾಕ? 2 ಬೊಕ್ಸ ಕೊಡು. ನಮ್ಗೇನು ಒಟ್ಟಿಲ್ವಾ? ಆಯ್ತು ಕೊಟ್ಟು ಬಾ ಇವಳ. ಆ ಎತ್ತಪ್ಪನವ್ರ ದಂದಟ್ಟಿ ಇರ್ಲಿ, ಅಲ್ಲಿರೋ ದನ ಎಮ್ಮೆ ತಾನೇ ಏನಯ್ಯ? ಒಂದೊಂದುವೆ ಆನೆ ತರ ಒಟ್ಟಿದಪ್ಪ ಅವ. ಅಂತ ಒಂದ್ ಎಮ್ಮ ಸತ್ರಿಗಪ್ಪ ನಮ್ ಕೇರಿ ದರಿದ್ರನಾರು ಒಂದಿನ ಇಂತದ. ಅವೈ ಸುಮ್ಕಿರು ವಸಿಯ. ನೀನು 3 ಕಾಸ್ನ ಕೋಳೋದಕ್ಕೆ ಅದೆಷ್ಟು ಪಾಡ್ಪಟ್ಟೆ? ಮತ್ತೆ ಸರಿಯಾಗಂದಿ ಕಣತ್ಕಮ್ಮ. ಇನ್ನ ಅವ್ರಿಗೆ ಎಮ್ಮು ಆದ್ರೆ ಇನ್ನೆಂಗಾದ್ದು? ಎತ್ತಪ್ಪನೇನ್ ದುಡ್ದು ಬೆವರಿಳಿಸಿ ರಕ್ತ ಬತ್ ಸಂಪಾದನೆ ಮಾಡ್ನ ತಗ. ಹೋದ್ರ ಅವಂದೇನೋದು ಗುಡ್ಡ ಹಾಕಿರೋ ಬಡ್ಡಿ ದುಡ್ನಾಗ ಒಂದ್ ಸಿವ್ರಕನ. ಶಿವ ಅವ್ರ ಮಗಳ ಮದುವೆ ಇನ್ನೋವ ನನ್ ಕಣ್ಣೊಳಗ್ ಕುಂತದ ಕಣ್ರವ. ಬೋಂದಿ ಕಾಳ ಸಾಡು ಮುಕ್ರಲ್ಲಿ ಇಕ್ಕೋದು ಎಲ್ಲಾರು ಉಂಟೆ. ಕೈ ನೀಡ್ದವ್ರಗ ಒಂದೊಂದ್ ಬೊಕ್ಸ, ಇಷ್ಟು ಇಷ್ಟು ಒಂದೊಂದ್ ಬೊಕ್ಸ. ನಮ್ ಪುಟ್ಗೌರಿ ಮದ್ವಾನು ಹಂಗೆ ಮಾಡವು ತಕ್ಕೊಳ್ಳಿ. ಬೇಗ ತಿನ್ಕಳ. ಆ ಮಟ್ಟಕ್ ಮಾಡಕ್ ನಮ್ಗ ಆದಾತಾತ್ಗವ. ನಮ್ ಕೈಲ್ ಸಾಗೋ ಅಷ್ಟು 4 ಜನ ಸರಿ ಸರಿ ಅನ್ನಂಗ್ ಮಾಡವ್ ತಕ್ಕಳಿ. ಅಟ್ಟು ಮಾಡ್ರಪ್ಪ ನನ್ ಕಂದಗಳ. ನಾನ್ ಕಣ್ಮುಚ್ಚ ಒಳಗೇನೆ ಆ ನನ್ನೇಡ್ ಐಕುಳ್ಗುವಿ ಒಂದ್ ದಾರಿ ತೋರ್ಸಿ. ಆ ಗುರ್ಸಿದ್ದಂಗ ಅವನಿಗೆ ನಮ್ ಕೈಲಿ ಮದುವೆ ಮಾಡಿಸ್ಕೊಳಲ್ಲಕ್ಕವ. ಯಾರ ನಿಂತಿರೋರ್ ಕಟ್ಕೊಂಡ್ ಬತ್ತಾನ ತಕ್ಕ. ಬತ್ತಾನ. ಲೋ ಶಿವು, ಆ ನಿನ್ ಚಿಕ್ಕ ಮಾವನು ಕರ್ಕ ಬಾ ಮತ್ತ. ಹಾರ್ಮೋನಿ ಸೊದ್ದಿರೋ ತಾಯಿ ಇರ್ತಾನೋ, ಅವನು ತಿನ್ಲಿ. ಈ ಕತ್ಲಲ್ಲಿ ನಾವ್ ಹೋದನ? ಬಾಪು ಅಲ್ಲಿ ನಾನ್ ನಿಂತ್ಕೋತೀನಿ, ನೀನ್ ಕರ್ಕೊಂಬರಿ. ಹೋಗು ಕೂಸ, ಚಿಕ್ಕಿ ಜೊತೆಗೆ ಹೋಗ್ಬಾ. ಅಲೇಲೇಲೇಲೇಲೇ ದುಪ್ಟಿ ಕಮಿಷನ್ರು ಎದ್ ಬತ್ತಾವ್ರಪ್ಪ. ಅಯ್ಯೋ ಬಾ ಕೂಸ, ಬಾಪ ಬಾ, ನೀನು ಹೇಳ್ತಿದ್ಕ ಬಾ. ನಿಮ್ ಚಿಕ್ಕ ಮಾವ ಅಲ್ಲಿ ಕುಂತವ್ನೆ ನೋಡು. ಶಿವು, ಆಡ್ ಹೇಳ್ತಿರೋ ಐದ ಯಾರ? ಗೊತ್ತಿಲ್ಲ ಕಣ. ಬರೋ ಕೇಳ್ಕೊಂಬರ್ಲಾ? ಬೇಡ, ಹೋಗ್ ಕರ್ದ್ ಬಾ ನಿನ್ ಮಾವನ್ನ. ಗಂಡುಗಲಿಗಳಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ, ಗಂಡುಗಲಿಗಳಗೆಲ್ಲೋ ನಿನ್ ನಡಿಯ ಬತ್ತೀನಿ. ತಾಳುಡ
ನಡೆಸಿವು, ನಡಿ ಹೋಗೋಣ ಹೋಗೋಣ, ನಡೆಸಿವು. ಗುರುಸಿದ್ದು ಬಂದಲ್ಲ. ಮಾವು ನಿನ್ ಕೈದ್ ಗಡಿಯಾರ ಬೆಂಕಿಗೆ ಹೆಂಗ್ ಮಿಸದೆ ನೋಡು. ಯಾರ್ದಯ್ಯ ಗಡಿಯಾರ? ನಂದಯ್ಯ, ತಕಂಡಿ. ತಕ್ಕತ ನೀವ ಜೂಜಾಡ್ತಾ ಸಾಲ ಏರ್ಕೊಂಡು ಇವನ್ ಸೈಕಲ್ಲೇ ವಜನವಾಗ್ಲಿಲ್ವಾ? ಆ ತರ ಇವನ್ಗೂ ಯಾರ್ದೋ ವಜವಾಗಿರ್ಬೇಕು. ನೀವ್ ಸುಮ್ಕಿರಣ್ಣ. ಅಣ್ಣ, ನಿನ್ನ ತಗಡೂರ್ಗ್ ಹೋಗಿದ್ದೆ. ಅಲ್ಲಿ ನಮ್ಮವರು ಆ ಶಿವಬಸಪ್ಪನ ಹೋಟ್ಲ್ಗ ನುಗ್ಗಿದ್ದು ಅಂದ್ರ ಶಿವ ಶಿವ ಆ ಪಾಟಿ ಜನ. ನಾವೇನ್ ಕಾಸು ಕೊಟ್ವೋ ಕಲ್ ಕೊಟ್ವೋ, ಕಾಫಿ ತಿಂಡಿ ಕೊಡ್ರಿ ಅನ್ನೋದು. ಆ ಶಿವಬಸಪ್ಪ ಅನ್ನೋನು ಬೇವುದೋದ. ಆಮೇಲೆ ಪೊಲೀಸ್ನವ್ರು ಇಳಿದ್ರು. ನಾವ್ ಕೊಡಿಸ್ತೀವಿ ಸುಮ್ನಿರಿ ಸುಮ್ನಿರಿ ಅನ್ನೋರು. ಜನ ಅನ್ನೋದು ಪೋಜ್ ನೋಡೋ ತರ ನಿಂತಿರೋದು. ತಕ್ಕಳಪ್ಪ, ನಾನ್ ಯಾಕೆ ಸುಮ್ಕಿರೋದು ಅಂದ್ಬಿಟ್ಟು ನಾನು ಈ ಕಾಸು ಬಿಸಾಕಿ ದೋಸಟಿ ಕೊಡ್ರಿ ಅಂದ. ಆ ಶಿವಬಸಪ್ಪ ಅನ್ನೋನು ನನ್ನೇ ದುರ್ಗುಟ್ಕೊಂಡು ನೋಡ್ತಾ ತನ್ ಕಡನು. ಆಮೇಲೆ ತಾಳಪ್ಪೋ, ನನ್ ಪಾರ್ಟ್ ಬರೋ ಟೇಮ್ ಆಯ್ತೇನೋ. ತಾಳೋಡ, ಬೆಲ್ಲು ಟೀ ಕಾಯ್ದಾವು. ನಂಗ್ ಬೇಡ, ನೀವ್ ಕುಡ್ಕೊಳ್ಳಿ, ನಾ ಬರ್ತೀನಿ. ಹೋಟ್ಲ್ ಟೀ ಕುಡಿಯವ, ಅಟ್ಟಿ ಗೊಡ್ಡ ಕಾಫಿ ಕುಡ್ದಾನ. ಹಿಂಗೆ ಪುಟ್ಗೌರಿಯ ಬಾಲೆಯು ಬಾಗಲ ಚಿಲುಕ ಹಾಕಿ ಒಳಗೋಗುವುದಕ್ಕಾದರೂ ಭೂಮ್ತಾಯಿ ಎಚ್ಚರಿ ಮೊಗ್ಗಲಿಂದ ಇನ್ನೊಚ್ಚರಿ ಮೊಗ್ಗಲಿಗೆ ಹೊರಳಿ ಉಸೋ ಎಂದು ಮಲಗುವುದಕ್ಕಾದರೂ ಸರಿಹೋಯಿತು. ಮುದುಕಿಯ ಹಟ್ಟಿಯೊಳಗಾದರೂ ಹಸುವಿನ ಯಜ್ಞ ನಡೆಯುತ್ತಿದ್ದರೆ ಹಟ್ಟಿಯ ಹೊರಗಾದರೂ ಪೊಲೀಸು ಯಜ್ಞ ನಡೆದಿತ್ತು. ಅದರೊಂದು ಭಾಗವಾಗಿ ಗುರುಸಿದ್ದು ಹಟ್ಟಿ ಬಿಟ್ಟೊಡನೆ ಸಾಕವನ ಹಟ್ಟಿಗೆ ಕೈಯೊಂದು ಬಂದು ಹೊರಗಿಂದ ಚಿಲಕವನ್ನಾದರೂ ಹಾಕಿ ಭದ್ರ ಮಾಡಿತು. ಹೊರಗಿಂದ ಚಿಲಕವನ್ನು ಹಾಕಿದ ಕೈಯಾದರೂ ಗಡಗಡನೆ ನಡುಗುತ್ತಿತ್ತು. ಗಡಗಡನೆ ನಡುಗುವ ಆ ಕೈಯಾದರೂ ಪೊಲೀಸು ರೇವಣ್ಣನದಾಗಿತ್ತು. ಆ ಪ್ಯಾದ ರೇವಣ್ಣನಾದರೂ ಯಾಕೆ ಅಲ್ಲಿಗೆ ಬಂದಿದ್ದ? ಆ ಕಥೆಯಾದರೂ ದೊಡ್ಡ ಕತೆ. ಊರ ಸಾಹುಕಾರ ಎತ್ತಪ್ಪನಾದರೂ ತನ್ನ ಕಡಲೆಕಾಯಿ ಮಿಲ್ನಲ್ಲಿ ಕಳ್ತನವಾಗುತ್ತಿದೆ ಎಂದು ಪೊಲೀಸರಿಗೆ ದೂರನ್ನಾದರೂ ಕೊಟ್ಟಿದ್ದ. ಕೊಟ್ಟ ದೂರು ಕೂತಲ್ಲೇ ಕುಂತಿದ್ದಂಗೆ ಸಾಹುಕಾರನ ಮಿಲ್ನಲ್ಲಿ ಕಳ್ತನವಾದರೂ ಮುಂದುವರಿದೇ ಇತ್ತು. ಕೊನೆಗೊಂದು ದಿನ ಎತ್ತಪ್ಪನಾದರೂ ಬಿಡದೆ ಕುಂತಾಗ ಇನ್ಸ್ಪೆಕ್ಟರ್ ಎಂಬುವರು ಕೂಗಿ ಕರೆದರು ರೇವಣ್ಣನೆಂಬೋನ್ನ. ಲೇ ರೇವಣ್ಣ, ಬಂದೆ ಬುದ್ಧಿ, ಬಂದೆ. ಇನ್ನೆಷ್ಟು ತಿಂಗಳಿಗೆಯೋ ನಿನ್ ರಿಟೈರ್ಮೆಂಟು? 300 ಬುದ್ಧಿ. ನಿನ್ನ ಮನೆ ಹಾಳಾಗ. ಏಯ್, ಹಿಂಗೆ ಸ್ಟೇಷನ್ ಕೂತು ಬೀಡಿ ಸೇತ್ತ ತೂಕುಡಿಸ್ತಾ ಕಾಲ ಕಳೆದ ಬಿಟ್ಟೆಲ್ಲೋ ಮುಖ ಹೇಳಿದ ನನ್ನ ಮಗನೇ. ಆಹಾ, ಬೋಲುದೀರ ಅನ್ನಂಗೆ 2 ಹೆಂಡ್ರು ಕಟ್ಕೊಂಡಿದ್ದೀಯಾ, 10 ಮಕ್ಕಳು ಮಾಡಿದ್ದೀಯಾ? ಮಾತಾಡೋ ಸಾಹೇಬ್ರೆ. ಏಯ್, ರಿಟೈರ್ಡ್ ಆದ್ಮೇಲೆ ಹೆಂಡ್ರು ಮಕ್ಕಳು ಬಾಯಿಗೆ ಏನಾಗ್ತೀಯ? ಮಣ್ಣ ಹಾಕ್ತೀಯ? ಇಡೀ ನಿನ್ನ ಸರ್ವಿಸ್ನಾಗ ಒಬ್ಬ ಕಳ್ಳನಾದ್ರೂ ಹಿಡಿದಿದ್ಯಲ್ಲ. ನಿನ್ನ ಮಕ್ಕಕ್ಕೆ ಮಣ್ಣು ಹಾಕ. ಹೋಗ್, ಇವತ್ತು ರಾತ್ರಿಗೆ ಊರೆಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ಕಾಯಿ. ಆ ಎತ್ತಪ್ಪನವ್ರ ಮಿಲ್ನಲ್ಲಿ ಕಳ್ಳಕಾಯಿ ಕಳ್ತಾನಂತೆ. ಇನ್ನಾರು ಕದ್ದವ್ರು ಅದು ಕಳ್ಳಕಾಯಿನ ಊರು ಹೊರಗಿಂದ ಬಂದು ಘನ ಕಳ್ಳರು. ಈ ಊರ್ನು ಪಡ್ಡೆ ಹುಡುಗರ ಇರಬಹುದು. ಹೋಗು, ಹಿಡಿ ಕಳ್ಳನ್ನ, ಬರ್ದಾಗ್ತೀನಿ ನಿನಗೊಂದು ಪ್ರಮೋಷನ್ಗೆ. ರಕ್ತದ ಸೋಂಕು ಇಲ್ಲದ ರೇವಣ್ಣನ ಮೈಯ ಮೂಳೆ ಮೂಳೆಯಲ್ಲಾದರೂ ವಿದ್ಯುತ್ ಸಂಚಾರವಾದಂತಾಯಿತು. ಹೊರಟ, ಹಿಂದಕ್ಕೆ ನೋಡದೆ ಹೊರಟ. ಊರೊಳಗೆ ಕತ್ತಲಿಳಿಯುತ್ತಿದ್ದಂತೆ ಎತ್ತಪ್ಪನವರ ಮಿಲ್ನ ಸುತ್ತ ದೆವ್ವದಂತೆ ಸುಳಿದಾಡಿದ. ಊರ ಓಣಿಯೊಳಗೆ ನಿಂತು ಕೂತು ನುಸುಳಿ ಎದ್ದು ಬಿದ್ದು ನೋಡಿದವನೇ ದಂಗಾದ. ಒಬ್ಬ ನರಮನುಷ್ಯನಾದರೂ ಹೆಗಲ ಮೇಲೆ ದೊಡ್ಡ ಮೂಟೆ ಹೊತ್ತು ಕಳ್ಳ ಹೆಜ್ಜೆಯನ್ನಾದರೂ ಇಡುತ್ತಾ ನಡೆದಿದ್ದಾನೆ ಆ ಹಟ್ಟಿಯ ಕಡೆಗೆ. ಪಾಯಿಂಟ್ ನಂಬರ್ 1. ಒಂದೆಂಗ್ಸು ಬಾಗಿಲ ಹತ್ತಿರವಾದರೂ ನಿಂತು ಇನ್ನೊಂದೆಂಗ್ಸಿನ ಜೊತೆ ಮಾತನ್ನಾದರೂ ಆಡಿ ತಗೊಂಡು ಹೊರಟವಳೆ ಕನಿಷ್ಠ 1 ಸೇರು ಕಡ್ಲೆಕಾಯಿ. ಪಾಯಿಂಟ್ ನಂಬರ್ 2. ಮತ್ತೆ ಆ ಹಟ್ಟಿಯೊಳಗಿಂದಲೇ ಹುಡುಗ ಹುಡುಗಿಯ ಜೋಡಿಯೊಂದಾದರೂ ಹೊರಟು ಮತ್ತೊಬ್ಬ ಹೈದನೊಡನೆ ವಾಪಸ್ಸಾದರೂ ಬಂದು ಹಟ್ಟಿಯೊಳಗೆ ಸೇರಿಕೊಂಡು ನಟ್ಟನಡು ರಾತ್ರಿಯಲ್ಲಿ ಮತ್ತೆ ಆ ಒಂಟಿ ಹೈದನಾದರೂ ಹೊರಬಂದು ನಡೆದವನೇ ಮಾರಿಗುಡಿಯ ಕಡೆಗೆ. ಪಾಯಿಂಟ್ ನಂಬರ್ 3. ಈ 3 ಪಾಯಿಂಟ್ಗಳನ್ನಾದರೂ ಪಟ್ಟಾಗಿ ಮನಸ್ಸಲ್ಲಿ ಇಟ್ಟುಕೊಂಡು ಆ ಹಟ್ಟಿಯ ಬಾಗಿಲಿಗೆ ಹೊರಗಿನ ಚಿಲಕವನ್ನಾದರೂ ಹಾಕಿ ನಡುಗೂತ ಕೂತಿತ್ತು ಚಳಿಯಲ್ಲಿ ಆ ಪೊಲೀಸು ಬಡಜೀವ ಸಾಹೇಬ್ರ ಜೀಪು ಬೆಳಗಾನ ಬರುವನಕ. ಗುಡ್ ಮಾರ್ನಿಂಗ್ ಸರ್. ಇಡೀ ನೀನ್ ಸರ್ವಿಸ್ನಾಗೆ ಸಲ್ಯೂಟ್ ಹೊಡೆಯೋದು ಒಂದೇ ನೀನು ಕಲ್ತದ್ದು ಅಂದ್ಕೊಂಡಿದ್ದೆ ಕಣಯ್ಯ. ಶಾಭಾಸ್ ಮಗನ, ಶಾಭಾಸ್.
ನೀನು ಕೂಟದ ಜೀವ ಬದುಕಿದ್ದಕ್ಕೂ ಸಾರ್ಥಕವೂ ಆಯ್ತು. ಏನಯ್ಯ ಏನ್ ಮುಂದೆ? ಮಾಸ್ವಾಮಿ, ಮಾಲು ಆ ಸ್ವಾಮಿ ಎರಡೂ ಆ ಅಟ್ಟಿ ಒಳಗೆ ಅವ. ಅಟ್ಟಿಗೆ ಚಿಲಕ ಹಾಕಿ ಅದ್ ನೋಡ್ತಾ ರಾತ್ರ ಪೂರ್ತ ನಾನು ಕಣ್ಮುಚ್ಚಿಲ್ಲ. ಶಭಾಸ್ ಮಗನ ಶಭಾಸ್. ತಗಸ್ರೋ ಹಟ್ಟಿ ಬಾಗಲ್ನ. ಯಾವ ಮಗ್ನ ಅವ ಆ ತಾರಂದ ಆ ಪಾಟಿ ಬಡಿತಾನಲ್ಲ, ತೂ ಅವನ್ ಕೈ ಸೇದೋಗ. ಸೋಮ್ಗ್ಲ ನನ್ನ ಅಟ್ಟಿ ತಪ್ಪು. ಅಯ್ಯಯ್ಯ ಇದೇನ್ರಪ್ಪ ಪೂಡ್ಸ್ಕಣ್ಣಾಗೆ ಯಾಕಂಗ್ ಒಳಗ್ ನುಗ್ತಾ ಇದ್ದೀರಾ? ಇಟ್ಲಿನ್ನೂ ಮಲಗವೆ. ಏ ಮುದ್ಕಿ, ಎಲ್ಲ ನಿನ್ ಮಕ್ಳು? ಎಲ್ಲ ಮಲಗವ್ರೆ ಮಾಸ್ವಾಮಿ. ನೋಡ್ರೋ, ಆ ಕ್ವಾಣೆಗೆ ಯಾವನೋ ಎಣಕ್ತಾ ಅವನೇ. ಅವ್ನು ಇಳ್ಕೋದು ನೋಡ್ರಪ್ಪ, ಇಳ್ಕೋದು. ಹೊರಗ್ ಬರಲೇ ಮಾಸ್ವಾಮಿ. ಏ ರೇವಣ್ಣ, ಇವನೇ ಅನ್ಲ ಆಸಾಮಿ? ಇವನಲ್ಲ ಮಾಸ್ವಾಮಿ, ಆ ಕ್ವಾಣೆಗೆ ಇನ್ನೊಂದು ಸಂಸಾರ ಇರೋಂಗೈತೆ. ಏನ್ ನೋಡ್ತಿರೋ? ಎಳೆರ ಅವ್ನ ನೀಚಿಗೆ ಪ್ರಪಂಚ ಕಂಡ್ಬಿಟ್ರು ಸುತ್ಕೊಂಡ್ ಮಲಗಿರೋದು ನೋಡು. ಬಾ ಅಂಚೋತ್ ತಿವ್ದೆಪ್ಸ ಅವನ್ನ. ಕುಂತ್ಕಂಡ ನನ್ನ ಮಗ, ಕುಂತ್ಕಂಡ. ಇನ್ ಮೇಲೆ ಹೇಳಕ್ಕೆ ಇನ್ಯಾವ ಪೂಜೆ ಆಗ್ಬೇಕು? ಮಗ ಕೂಂತಾವನೆ. ಏಯ್, ಹೇಳ್ಕೊಂಬರ್ರ ಅವನಿಲ್ಲಿ. ಮಾಸ್ವಾಮಿ, ನಿಮ್ ಪಾದಕ್ಕೆ ಬಿದ್ದೆ. ಮೇಲೆ ಕೇಳಲೆ ಐವಾನ್, ಎಷ್ಟ್ ದಿನದಿಂದ ಈ ಕಸಬ್ ಮಾಡ್ತಿದ್ದಿ? ಮಾಸ್ವಾಮಿ, ಕಡ್ಲೆಕಾಯಿ ಮೂಟೆ ಎಲ್ಲಿಟ್ಟಿದ್ದಿ? ಮಾಸ್ವಾಮಿ, ಇಲ್ಲ ಮಾಸ್ವಾಮಿ. ನಾವೇ ಹುಡುಕೋ ಮೊದ್ಲು ನೀನೇ ತೋರಿಸ್ದೋ ಬಚಾವದೆ ಮಗನೇ. ಇಲ್ಲ ಏಯ್, ನಾವ್ ಹುಡುಕ್ತಂದ್ರೆ ನಿನ್ನ ಹೆಂಡತಿ ಹರಾಜಾಗ್ತೀನಿ. ಅಯ್ಯ, ನಿಮ್ಮಂತವ್ರ ಆಡ ಮಾತಾ ಮಾಸ್ವಾಮಿ ಅದು. ಏ ಮುದ್ಕಿ, ಒದ್ರ ಬಿದ್ದೋಗಂಗಿದ್ದೀಯಾ? ಬಾಯಿ ಮುಚ್ಕೊಂಡು ಬಿದ್ದಿರು. ದೂಸರ ಮಾತಾಡಿದ್ರೆ ಬಾಯಿಗೆ ಬೋಕಿರ್ತೀನಿ. ಮಗಳು ಮಗಳು ನಾರಾಯಣ ಮಗಳೇ. ಕಂದ, ನನ್ ಕಂದ. ಅಯ್ಯೋ, ಏನ್ ಮನೆ ದೇವ್ರ ಮಾದಪ್ಪ, ಯಾವ ಬೆಟ್ಟದಾಗ ಅಡ್ಕೊಂಡ್ ಕುಂತೀವ ನೀನು? ಶಿವು ಶಿವು ಶಿವು, ನನ್ ಕೂಸೆ ಹೋಗಿ ನಿನ್ ಚಿಕ್ಕ ಮಾವನ್ ಕರ್ಕೊಂಬಾರ. ಮಾಸ್ವಾಮಿ, ಎತ್ತಪ್ಪನವ್ರು ಬರ್ತಾವ್ರೆ. ಹೇ ರೇವಣ್ಣ, ಆ ಜನಗಳನ್ನ ಆಚೆ ತಳಿಸಿ ದಾರಿ ಬಿಡ್ಸ. ಯಾಕ್ರೆ ನುಗ್ಸಾಯ್ತೀರಾ? ಇಲ್ಲೇನ್ ಕೋತಿ ಕುಣಿತಾ ಇದ್ದೇನ್ರಯ್ಯ? ಮಾಡೋ ಕೆಲ್ಸ ಮಾಡೋಗಿ ಹೋಗಿ. ನಡಿ ಸಾವುಕಾರ, ದಾರಿ ಬಿಡ್ರಯ್ಯ. ಬನ್ನಿ ಬನ್ನಿ ಸಾವುಕಾರ್ರೆ, ನೋಡಿ ನಮ್ ರೇವಣ್ಣನ್ನ ಇದು ಕಳ್ಳನ್ ಹಿಡಿಯೋ ಮುಸಿಡ ಅಂತ ಕೊಂಕ ಮಾಡ್ತಿದ್ರಲ್ಲ. ಮಹಾಜರ್ ಕೆಲಸ ಜೋರಾಗೆ ನಡೆದದೆ. ಏನ್ ಮಹಾಜರ್ ಮಾಡೋದು ಹೇಳಿ? ಬಡ್ಡಿ ಮಕ್ಳು ಬಾಯೇ ಬಿಡಲ್ಲ. ಗೂಸ ಕೊಟ್ರೆ ಮೂರ್ಛೆ ಹೋದಂಗ್ ಕುಸ್ತು ಬೀಳ್ತವೆ. ಸಾವ್ಕಾರಪ್ಪ, ಯಾಕೆ ಹಿಂಗ್ ಮಾಡ್ಬಿಟ್ಟೆ? ನನ್ನ ಅಟ್ಟಿ ಬಾಳ ಮುದುಕಿ, ನಾನಾರ ಏನ್ ಮಾಡ್ದೆ? ಈಗಾರ ಏನಾಗದೆ? ಕಳ್ಳ ಮಾಲ್ ಎಲ್ಲದೆ ನೀನಾರ ಹೇಳು. ನಾನಾರ ಇನ್ಸ್ಪೆಕ್ಟರ್ಗೆ ಹೇಳಿ ಸಿಕ್ಸ್ ಇಲ್ದಂಗ್ ಮಾಡ್ತೀವಿ. ಅಯ್ಯೋ ನನ್ ಸಾವ್ಕಾರಪ್ಪ, ನಿಂಗಾರು ನನ್ ಸತ್ಯ ಗೊತ್ತಿಲ್ವಾ? ನಾವಾರ ಯಾಕೆ ಕಳ್ತನ ಮಾಡವ? ಎಲ್ಲ ಇವಳ ಎತ್ತಪ್ಪನವ್ರೆ, ಬಾಡಪಟ್ಟಿಗ್ ಬಗ್ಗೋ ಈಸ್ಮಲ್ಲ ಇವು. ಏ ಪ್ಯಾಜ್ಗಳ, ಹೋಗ್ರು ಹೋಗ್ರು, ಒಳಗಡೆ ಹೋಗಿ ಮೂಲೆ ಮುಡುಕು ಹಾಸಿಗೆ ಟ್ರಂಕು ಪಾತ್ರೆ ಆ ಪಡಗ ಎಲ್ಲ ಹುಡುಕ್ರು. ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಕಾಕಿ ಬಟ್ಟೆ ತೊಟ್ಟುಕೊಂಡು ಕೆಂಪು ಬಣ್ಣ ಬಿಟ್ಟುಕೊಂಡು ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಬೂಟುಗಾಲು ಮೆಟ್ಟಿಕೊಂಡು ಲಾಠಿ ಗೀಟಿ ಬೀಸಿಕೊಂಡು ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಕಾನೂನು ಇಳಿಸೋರು, ಕಾನೂನು ಎತ್ತೋರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಸತ್ಯವನ್ನು ಬಿಚ್ಚೋರು, ಸತ್ಯವನ್ನೇ ಕೊಚ್ಚೋರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಕಾಕಿಯ ಬಿಚ್ಚಿಟ್ರೆ ನಮ್ಮಂಗೆ ನರ್ಮನ್ಸ್ರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ಕಾಕಿಗೆ ಬಂದ್ಬಿಟ್ರೆ ಲಾಠಿಯೇ ಅವ್ರ ದೇವ್ರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು, ಬಂದ್ರಪ್ಪ ಬಂದ್ರು ಪೊಲೀಸ್ನವರು. ನನ್ ಕಿರಿ ಮಗ್ನ ಬಾರೋ. ಯಾರೋ ನೀನು? ನಾನು ಈ ಹಟ್ಟಿಯವನೇ. ಲೇ ರೇವಣ್ಣ, ಈ ಬಕಾವಸಿ ನೋಡು.
ಇವನೇ ರಾತ್ರಿ ಬಂದೋದನು ಮಾಸ್ವಾಮಿ ಸಿಕ್ದ ರಾತ್ರಿ ಬಂದೋದ ಸ್ವಾಮಿ ಸಿಕ್ದ. ಇವನೇ ಕಿರಿ ಮಗ, ಬಲು ಪಡ್ಡೆ ನನ್ನ ಮಗ. ಬಾರೋ ನನ್ನ ಮಗನೇ ಇಲ್ಲಿ. ಎಲ್ಲೋ ನೋಡ್ದಂಗಿದೆಯಲ್ಲ ಇವನ್ನ. ಹೇಯ್, ಮೊನ್ನೆ ಶಿವಬಾಸಪ್ಪನ ಹೋಟ್ಲು ಗಲಾಟೆಯಲ್ಲಿ ನೀನು ಇದ್ದೆಲ್ಲ? ಇದ್ದೆ ಸರ್. ಸರಿ, ನೀನೇನೋ ರಾತ್ರಿ ಬಂದೋದವನು? ಹೌದು ಸರ್. ಯಾಕೆ ಬಂದಿದ್ದೆ? ಇಟ್ಟುಣಕ್ಕೆ ಸರ್. ಆಮೇಲೆ ಕೆಲ್ಲೋದ ಕೇಳಿ ಸಾಹೇಬ್ರೆ. ಕೇಳಣ ಸಾವ್ಕಾರ್ರೆ. ಹಿಂಗ್ ಕೇಳ್ದವನು ಹಂಗ್ ಕೇಳ್ದ ಇದ್ದೇನಾ? ಏಯ್ ಬೊಗಳೋ. ಬೊಗಳಕ್ ನಾಯಲ್ಲ. ಓ, ಬೊಲಕ್ಕೊಬ್ಬವನೇ ಮಗ. ರೂಲ್ಸ್ ಪ್ರಕಾರ ಸಾಹೇಬ್ರಿಗೆ ಕೇಳ್ಬೇಕಾದ್ ಕೇಳ್ಕೊಳ್ಳಿ. ಈ ಎತ್ತಪ್ಪ ಮಧ್ಯ ಬಾಯಕಂಗಿಲ್ಲ. ವಾ ಬೋಲು ರೂಲ್ಸ್ ಮಾತಾಡ್ತಾನಲ್ಲಪ್ಪ ಮಗ. ಏಯ್, ಏರೋಪ್ಲೇನ್ ರೂಲ್ಸ್ ಗೊತ್ತದೇನೋ ಬಡವ? ಹೊತ್ಕೊಂಡೋದ್ ಕಡ್ಲೆಕಾಯಿ ಏನ್ ಮಾಡಿದೆ? ಬೊಗಳ್ದ್ಯೋ ಉಳಿದೆ? ಕಡ್ಲೆಕಾಯಿ ನಂಗೆ ಗೊತ್ತಿಲ್ಲ ಮೌಸಮಿ, ನಂಗೆ ಗೊತ್ತಿಲ್ಲ. ನಂಗೆ ಹಂಗೆಲ್ಲ ಬಾಯ್ ಬಿಡೋ ನನ್ನ ಮಕ್ಕಳಲ್ಲ ಇನ್ಸ್ಪೆಕ್ಟ್ರೆ ಇವು. ಆ ಹುಡುಗಿನ ಕರೆದು ಕೇಳಿ, ಬಾಯ್ ಬಿಟ್ರು ಬಿಡ್ಬೋದು. ಏ ಹುಡುಗಿ, ಬಾಯ್ಲಿ. ತಲೆ ಎತ್ತ ಮ್ಯಾಕೆ. ಬೋಲು ಹೆಣ್ಣು, ನಾಚಿಕೆ ಬೇರೆ. ನಿಜ ಹೇಳು, ನಿಂಗೇನು ಮಾಡಕ್ಕಿಲ್ಲ. ಇವನ ತಂಗಿನ ನೀನು? ಓ, ಏನ್ಲ ಅಣ್ಣ ಹಂಗ ನೋಡ್ತೀಯಾ? ಕಣ್ಗುಡ್ಡೆ ಮೀಟ್ ಆಗ್ತೀನಿ ನೋಡು. ಅವಂದಿನ್ನು ಬಿಸಿ ರಕ್ತ ಪಾಪ. ಚಿಂತಿಲ್ಲ, ತಣ್ಣಗ ಮಾಡೋ ಔಷಧ ನಮ್ಮ ಹತ್ರ ಅದೇ. ಹುಡುಗಿ ಹೇಳು, ಕಡ್ಲೆಕಾಯಿ ಮೂಟೆ ಎಲ್ಲಿ? ಮಾತಾಡು. ಏ ಮಾತಾಡೆ ತಿನ್ನಲ್ಲ. ನನ್ನ ತಲೆ ಸಿಡಿದೋಯ್ತು. ಅಯ್ಯೋ, ನಿಮ್ ಮನೆ ಕಾಯುವಾಗ ಹೋಗ. ಇವರು ಬಾಯಿಗೆ ಗರ ಬರ್ತದ? ಸಾವ್ಕಾರ್ರೆ, ಇಂಥ ಕೇಸ್ನ ನಾನು ಜಲಮದಲ್ಲೇ ಕಂಡಿಲ್ಲ ಬಿಡ್ರಿ. ಸರ್, ಏನದು? ನಮ್ ಪ್ಯಾದ್ಗಳು ಕಣ್ಣೊಳ ಕಣ್ಣಿಟ್ಟು ಮೂಲೆ ಮುಡ್ಕು ಎಲ್ಲ ಹುಡುಕಿದ್ರು ಏನೋ ಒಂದ್ ಕಾಳ್ ಕೂಡ ಕಣ್ಣಿಗೆ ಬೀಳ್ಲಿಲ್ಲ. ಅದ್ರ ವಾಸನೆ ಸಹಿತ ಇಲ್ಲ ಸರ್. ಸರ್ ಹೋಯ್ತು. ಆ ಕೋಳಿ ಕಾಲ್ ನನ್ನ ಮಗ ರೇವಣ್ಣ ರಾತ್ರೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾ ಕೂತಿದ್ದೆ ಅಂತ ಬೊಗಳ್ದ. ಕಡೆಗಾಲಕ್ಕಾದ್ರೂ ಒಂದ್ ಕೇಸ್ ಹಿಡಿತಾನೆ ಅಂತ ಮಾಡಿದ್ರೆ ನಾ ಹೇಳಿಲ್ವಾ ಇನ್ಸ್ಪೆಕ್ಟ್ರೆ, ಕಳ್ಳನ್ನು ಹಿಡಿಯೋ ಮುಸುಡಿ ಅದು ಅಂತ. ಏ ರೇವಣ್ಣ, ಏನಯ್ಯ ಇದು? ನನ್ ತಾಯಣ್ಗು. ಏನ್ ನಿನ್ ತಾಯಣ್ಗು? ನಾನ್ ಖುದ್ ನೋಡ್ದೆ. ಬೇಕುಫಾ, ಸರಿಯಾಗಿ ಬೊಗಳು. ಸರಿಯಾಗಿ ನೋಡ್ದೆ ಮಾಸ್ವಾಮಿ. ಇವನು ಒಂದ್ ಮೂಟೆ ಹೊತ್ಕೊಂಡು. ನೀನೆಲ್ಲಿ ಸಾಯಕ್ ಹೋಗಿದ್ದೆ? ನಾನ್ ಕಣ್ಮುಚ್ತೆ ಕಾಯ್ಕೊಂಡೇ ಇದ್ದೆ ಬುದ್ಧಿ. ಮತ್ತೇನಾಯ್ತು ಅದು? ಮಾಸ್ವಾಮಿ, ಏಯ್ ಅಲ್ಲೋ, ಮನೆಯವರೆಲ್ಲ ಸೇರಿ 1-2 ಅಂತ ತಿಂದ್ರು ಕೂಡ ಮೂಟ ಮುಗಿತದೇನೋ? ಮಾಸ್ವಾಮಿ, ತೊಲಗು. ಅಯ್ಯೋ, ಹೊಟ್ಟೆ ಒಳಗ್ ಬೆಂಕಿ ಇಟ್ಕೊಂಡಿರೋ ಈ ರಾಕ್ಷಸರು ತಿಂದಾಕುದ್ರು ಆಶ್ಚರ್ಯ ಏನಿಲ್ಲ ಬಿಡಿ. ಹಂಗಂತೀರಾ? ಈ ಸಲ ಬದುಕಿದ್ರೆ ನನ್ನ ಮಕ್ಕಳ್ರ, ನೀವ್ ಎದ್ಗಳಿಗೆ ಚೆನ್ನಾಗಿತ್ತು. ಇನ್ನೊಂದು ಸಲ ಏನಾದ್ರೂ ಚೂರು ಸುಳು ಕೂಡ ಸಿಕ್ಕಿದ್ರು ನಿಮ್ ಚರ್ಮ ಸುಲ್ದು ಬಿಡ್ತೀನಿ. ಅರೆ ಇಸ್ಕಿ ಮಾಸ್ವಾಮಿ, ಈ ನೆಲ ಯಾಕೋ ಡೌಟು ಸ್ವಾಮಿ. ಏನೋ ನಿಂದದು? ಇಲಿ ಬಿಲ ಸ್ವಾಮಿ, ಇಲಿ ಬಿಲ. ಅಲ್ಲಿ ಕಡ್ಲೆಕಾಯಿ ಸಿಪ್ಪೆ ಸ್ವಾಮಿ. ಮಾಲ್ ಸಿಕ್ತು ಸ್ವಾಮಿ, ಮಾಲ್ ಸಿಕ್ತು. ಅದನ್ನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೊತ್ಕೋ. ನಿನ್ ಹೆಂಡ್ರು ಮಕ್ಳಿಗೆ ಕೊಡವಂತೆ. ಸಾವ್ಕಾರ್ರೆ, ನೀವೇನು ಯೋಚನೆ ಮಾಡಬೇಡಿ. ಆಯ್ತಾಯ್ತು. ಕಳ್ಳರನ್ನ ಹಿಡಿಯೋ ಭಾರ ನಂದು. ಇನ್ನೊಂದ್ 2 ದಿನ ನೋಡಿ. ನೋಡೋಣ. ಅಂತೂ ನಿನ್ನ ಸತ್ಯನೇ ಗೆಲ್ತಲ್ಲ ಮುದುಕಿ. ಎಲ್ಲ ನನ್ ಮನದೇವ್ರು, ಆ ಮಾದಪ್ಪನ್ ದಯಾ ಬುದ್ಧಿ ಅಲ್ವಾ ಮತ್ತೆ. ಏ ಜೀಪ್ ಕರಿಯೋ. ಮಾಸೋಮಿ, ಏನ್ ಮುದುಕಿ? ನನ್ ಕೋಳಿ ಹುಂಜ ಮೊನ್ನೆ ದಿನ ಚಂದ್ಗಾಣವಾಗಿ ಹೊಟ್ಟಿ ಬಿಡ್ತು ನನ್ ನೋಡಿಯಾ. ಏನಾಯ್ತು? ಇನ್ನೂ ಹೊಟ್ಟಿ ಮುಟ್ಟಿಲ್ಲ ನನ್ನಪ್ಪ. ಓ, ಹುಂಜ ಯಾವ ರೀತಿ ಇತ್ತು ಮುದುಕಿ? ತಾಳಿ ನನ್ನಪ್ಪ, ಅಲ್ಲೋಡಿ, ಅಲ್ಲಿ ಆಡ್ತಾ ಅದಲ್ಲ ಆ ದಪ್ಪನುಂಜ, ಅದ್ರ ಜೊತೆದ ಬುದ್ಧಿ. ಬೇಷ್ ಚೆನ್ನಾಗದೆ ಮುದುಕಿ. ಈ ಹುಂಜನ್ನ ಜೀಪ್ಗೆ ಹಾಕ್ಸು. ಇದನ್ನ ಅದನ್ನು ಹುಡ್ಕೊಂಬರಕ್ ಕಳಿಸ್ತೀನಿ. ಅಷ್ಟ್ ಮಾಡಿ ನನ್ನಪ್ಪ, ನನ್ನ ಹೊಟ್ಟ ಕಟ್ಕೊಂಡ್ ಅದ್ ಸಾಕಿದ್ದೀನಿ ನೋಡಿಯಾ.
ಏ ಆ ಹುಂಜನ್ನ ಜೀಪ್ ಒಳಗೆ ಹಾಕ್ಸ್ರು ಬರ್ತೀವಿ ಮುದ್ಕಿ. ಓ ಮರಿಬೇಡಿ ಬುದ್ಧಿ ನನ್ನ ಹುಂಜೇನ. ನೀ ಇಷ್ಟು ಹೇಳಿದ ಮೇಲೆ ಮರೀಕಾದತ ಮುಕ್ಕಿ. ಈ ಮಧ್ಯಾಹ್ನವೇ ಕಳಿಸ್ತಾರೆ ಈ ಹುಂಜನ್ನ ಆ ಹುಂಜಾನ ಹುಡ್ಸೋದಕ್ಕೆ. ತಗೋ ಈ ₹1 ನೋಟ್ನ ಎರಡಿಕೆಗೆ ಆಗುತ್ತೆ. ಅಯ್ಯೋ ಬ್ಯಾಡಿ ಸ್ವಾಮಿ ಬ್ಯಾಡಿ ಬುದ್ಧಿ. ತಗೋ ತಗೋ ಮುದ್ಕಿ ಇರ್ಲಿ. ವಡಲಾಳ ನಾಟಕ ಕೇಳಿದಿರಿ. ಪಾತ್ರ ಪರಿಚಯ: ಸಾಕವ್ವ ಎಸ್ ಸತ್ಯವತಿ, ಕಾಳಣ್ಣ ವಿ ರಂಗನಾಥರಾವ್, ಸಣ್ಣಯ್ಯ ಕೆ ಸುಬ್ಬರಾಮು, ಗುರುಸಿದ್ದು ಎನ್ಎಸ್ ಸುಧಾಕರ್, ಪುಟ್ಟಗೌರಿ ಬಿಎನ್ ದೀಪ, ಶಿವು ಸಿ ಗುರುದೇವ್, ಚೆಲುವಮ್ಮ ಲಕ್ಷ್ಮೀ ಸುದರ್ಶನ್, ಗೌರಮ್ಮ ಕಲ್ಯಾಣಿ ಪ್ರೇಮ್ಕುಮಾರ್, ಕಾಳಣ್ಣನ ಹೆಂಡತಿ ಎನ್ ಮಂಗಳ, ಇನ್ಸ್ಪೆಕ್ಟರ್ ಟಿ ತಿಮ್ಮೇಗೌಡ, ರೇವಣ್ಣ ತುಮಕೂರು ಶಿವಕುಮಾರ್, ದಫೇದಾರ ಹರಿಶಂಕರ್ ತಾಳ್ಯ, ಎತ್ತಪ್ಪ ವಿ ಲಕ್ಷ್ಮೀಪತಿ, ಕಾಳಕ್ಕ ನೇತ್ರಾವತಿ ಅಭಿರಾಮಮೂರ್ತಿ, ದೇವಿರಮ್ಮ ಎಚ್ಎಸ್ ಪಾರ್ವತಿ. ನಿರೂಪಕರು ಎನ್ ರಾಘವನ್ ಹಾಗೂ ಡಿಎಸ್ಎನ್. ಸಂಗೀತ ನಿರ್ದೇಶಿಸಿ ಹಾಡುಗಳನ್ನು ಹಾಡಿದವರು ಎಚ್.ಕೆ. ನಾರಾಯಣ ಮತ್ತು ಡಾಕ್ಟರ್ ಎಚ್. ನಾಗರಾಜರಾವ್. ಹಿಮ್ಮೇಳದಲ್ಲಿ ಎಂ. ರಾಘವೇಂದ್ರ ಹಾಗೂ ವಿಶ್ವನಾಥ ನಾಕೋಡ್. ವಾದ್ಯ ಸಹಕಾರ: ಶಾಂತಾ ಜಯತೀರ್ಥ, ಬಿ.ಆರ್. ಗೀತಾ, ರವೀಂದ್ರ ಯಾವಗಲ್, ಆರ್.ಎ. ರಾಜಗೋಪಾಲ್, ಬಿ.ಎನ್. ಚಂದ್ರಮೌಳಿ, ಪ್ರಪಂಚಂ ಎಸ್. ಬಾಲಚಂದ್ರನ್. ದೇವನೂರ್ ಮಹದೇವ ಅವರ ಕಾದಂಬರಿಯನ್ನು ಆಧರಿಸಿ ಈ ನಾಟಕವನ್ನು ಬರೆದು ನಿರ್ದೇಶಿಸಿದವರು ಡಿ.ಎಸ್. ನಾಗಭೂಷಣ. ನೆರವು ಬಿ. ಗಂಗಪ್ಪ.